ಸೊ ಹೆಲೋ ಗೈಸ್, ಎಲ್ಲರೂ ಕೂಡ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಫಟಾಫಟ್ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆ ನಾನು ವಿಸಿಬಲ್ ಇದ್ದೀನಿ ಅಂತ ಅನ್ಕೊತೀನಿ. ಇವಾಗ ಫಟಾಫಟ್ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಫಾಸ್ಟ್. Recording in progress. ಫಾಸ್ಟ್ ಎಲ್ಲರೂ ಕೂಡ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ನಾನು ವಿಸಿಬಲ್ ಇದ್ದೀನಿ ಅಂತ ಅನ್ಕೊತೀನಿ. ಇವಾಗ ನನ್ನ ಆಡಿಯೋ ವಿಡಿಯೋ ಪ್ರಾಪರ್ ಇದೆನಾ? ಒಂದ್ಸಾರಿ ಈ ಥರ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಡನ್. ಮತ್ತೆ ಸೊ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ ಆಫ್ ಆಲ್ ಅಬೌಟ್ ಏನಪ್ಪ ಅಂತಂದರೆ ಮೈಸೆಲ್ಫ್ ಅಬ್ರಾರ್ ಮ್ಯಾಚ್ ಅಂತ. ಓಕೆ, ನೀವು ಪೋಸ್ಟರಲ್ಲೂ ಕೂಡ ನೋಡಿರ್ಬೋದು. ಓಕೆ, ಇದು ಯಾವುದೇ ಥರದ ಡೇಟು ಅಲ್ಲ. ಓಕೆ, ಇದು ಯಾವುದೇ ಥರದ ಅಬೌಟ್ ಇವಾಗ ಡೇ ಒನ್ ನೋಡಿದರೆ ನೀವು. ಓಕೆ, ಇದು ಯಾವುದೇ ಡೇಟು ಅಲ್ಲ. ಇದು ಜಸ್ಟ್ ಏನಪ್ಪ ಅಂದರೆ ಒಂದು ಡೌಟ್ ಸೆಷನ್. ಅಂದರೆ ನಿಮಗೆ 360 ಡಿಗ್ರಿ ಒಳಗಡೆ ನಿಮ್ಮನ್ನ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಸೊ ದೇರ್ ಆರ್ ಮೆನಿ ಡೌಟ್ಸ್ ಇನ್ ಯುವರ್ ಹೆಡ್. ಇವಾಗ ರೈಟ್ ನೋ ಏನಪ್ಪ ಅಂದರೆ ನೀವು ಡೇ ಒನ್ ನೋಡಿದ್ರಿ ಸರ್, ಡೇ ಒನ್ ಒಳಗಡೆ ಕೆಲಸ ಏನಂತಲೇ ಗೊತ್ತಾಗಿಲ್ಲ ಸರ್. ರೈಟ್, ಇದು ಅಬೌಟ್ ಏನಪ್ಪ ಅಂದರೆ ಈಗ ಬರ್ತಿರ್ಬೋದಲ್ಲ ತಲೆಯಲ್ಲಿ. ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ನಾನು ಕೂಡ ಅಬೌಟ್ ಏನಪ್ಪ ಅಂದರೆ ಈ ಒಂದು ಮೀಟಿಂಗ್ ಒಳಗಡೆ ಪಾಸ್ಟ್ ಅಬೌಟ್ ಏನಪ್ಪ ಅಂದರೆ 3 years ಬ್ಯಾಕ್ ನಾನು ಈ ಒಂದು ಮೀಟಿಂಗ್ ನೋಡಿದ್ದೆ. ಎಕ್ಸಾಕ್ಟ್ಲಿ ನನಗೂ ಕೂಡ ಗೊತ್ತು. ಓಕೆ, ಸೊ ಗೈಸ್ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬಂದುಬಿಟ್ಟು ಅಬ್ರಾರ್ ಮ್ಯಾಚ್ ಅಂತ. ನಾನು ಅಬೌಟ್ ಏನಪ್ಪ ಅಂದರೆ ಆ್ಯಸ್ ಅ ಸ್ಟೂಡೆಂಟ್ ಆಗಿ ಒಂದು ನಿಮ್ಮ ಥರನೇ ಒಂದು ರಿಜಿಸ್ಟರ್ ಮಾಡಿಕೊಂಡು ಡೇ 1 ಡೇ 2 ಡೇ 3 ನೋಡಿದ್ದೆ. ಓಕೆ, ಸೊ ಪಾಸ್ಟ್ 3 yearsಯಿಂದ ನಾವು ಈ ಒಂದು ಫಾರ್ ಎವರ್ನ ಒಂದು ಬ್ಯೂಟಿಫುಲ್ ಮಾರ್ಕೆಟಿಂಗ್ ಪ್ಲ್ಯಾನ್ ಒಳಗಡೆ ರನ್ ಆಗ್ತಿದ್ದೀನಿ, ಕೆಲಸ ಮಾಡ್ತಿದ್ದೀನಿ. ಓಕೆ, ಇನ್ಫ್ಯಾಕ್ಟ್ ಏನಪ್ಪ ಅಂತಂದರೆ ಈ ಒಂದು ಕೆಲಸ ಒಳಗಡೆ ಏನಪ್ಪ ಅಂದರೆ ಡೆವಲಪ್ ಆಗ್ತಿದ್ದೀನಿ. ಓಕೆ, ಇವಾಗ ಅಬೌಟ್ ಏನಪ್ಪ ಅಂತಂದರೆ ಇವಾಗ ಕಮಿಂಗ್ ಟು ದ ಪಾಯಿಂಟ್. ಫಸ್ಟ್ ಆಫ್ ಆಲ್ ನೋಡಿ, ಇವಾಗ ನಿಮ್ಮ ಮೈಂಡ್ ಒಳಗಡೆ ನಡೀತಿರ್ಬೋದು ಈ ಯಾವ ಮೀಟಿಂಗ್ ಇದು ಏನು ಅಂತ. ಓಕೆ ಗೈಸ್, ಫಸ್ಟ್ ಆಫ್ ಆಲ್ ನೋಡಿ, ಇದು ಡೌಟ್ ಸೆಷನ್. ಓಕೆ, ಎಲ್ಲನೂ ಕೂಡ ನಿಮ್ಗೆ ಇವಾಗ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ಫಸ್ಟ್ ಆಫ್ ಆಲ್ ಗೈಸ್ ಅಬೌಟ್ ಏನಪ್ಪ ಅಂದರೆ ನನ್ನ ಪ್ರಕಾರ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ನನ್ನ ಪ್ರಕಾರ ಇನ್ ದ ಸೆನ್ಸ್ ವಾಟ್. ಓಕೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಇವಾಗ ತುಂಬ ಜನ ಇದ್ದೀರಾ. ಓಕೆ, ಇವಾಗ ಎಲ್ಲರೂ ಕೂಡ ಅಬೌಟ್ ನಾನು ಅನ್ಮ್ಯೂಟ್ ಮಾಡಿ ನಿಮ್ಮ ಡೌಟ್ಸ್ ಏನಿದೆ ಅದು ಔಟ್ ಕೇಳೋಕ್ಕಾಗಲ್ಲ. ರೈಟ್, ಸೊ ನೀವು ಕೂಡ ಮೆಚೂರ್ ಇದ್ದಾರೆ. ಇನ್ಫ್ಯಾಕ್ಟ್ ಅಂದರೆ ನಿಮಗೂ ಕೂಡ ಗೊತ್ತು, ಪ್ರತಿಯೊಬ್ಬರಿಗೂ ಕೂಡ ಡೌಟ್ಸ್ ಕೇಳೋಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಇರಲ್ಲ. ಬಟ್ ಈಗ ನನ್ನ ಪ್ರಕಾರ ಡೌಟ್ಸ್ ಯಾಕೆ ಕ್ಲಿಯರ್ ಮಾಡ್ತೀನಿ, ಬಿಕಾಸ್ ಯಾಕಂದರೆ ನಿಮ್ಮ ಥರನೇ ಡೇ 1 ಮೀಟಿಂಗ್ ನಾನು 3 years ಬ್ಯಾಕ್ ನೋಡಿದ್ದೆ. ಎಸ್, ಓಕೆ, 3 years ಬ್ಯಾಕ್ ನೋಡಿದ್ದಕ್ಕೋಸ್ಕರ ನನಗೆ ಇವಾಗ ಅಬೌಟ್ ಏನು ಡೌಟ್ಸ್ ಬರ್ಬೋದು, ಏನು ಪ್ರಾಬ್ಲಮ್ಸ್ ಬರ್ಬೋದು ಅಂತ ನನಗೆ ಗೊತ್ತು. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ಆ ಡೌಟ್ಸ್ ನಾನು ನಿಮಗೆ ಇವಾಗ ಕ್ಲಿಯರಿಟಿ ಕೊಡ್ತಿದ್ದೀನಿ. ಓಕೆ, ಫಸ್ಟ್ ಆಫ್ ಆಲ್ ಗೈಸ್ ಅಬೌಟ್ ಏನಪ್ಪ ಅಂದರೆ ಈ ಒಂದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ. ಓಕೆ, ಅಬೌಟ್ ನೀವು ತುಂಬ ಡೇ 1 ನೋಡಿರ್ತೀರಾ. ಓಕೆ, ಏನಪ್ಪ ಅದರೊಳಗಡೆ ಪ್ರತಿಯೊಂದು ಥಿಂಗ್ಸ್ನು ಕೂಡ ನಿಮಗೆ ಕ್ಲಾರಿಟಿ ಕೊಟ್ಟರು. ಸಮ್ ಪೀಪಲ್ಸ್ಗೆ ಅರ್ಥ ಆಯಿತು, ಸಮ್ ಪೀಪಲ್ಸ್ಗೆ ಅರ್ಥ ಆಗಿಲ್ಲ, ಆ್ಯಂಡ್ ಜಾಸ್ತಿ ಅರ್ಥ ಆಗಿದ್ದಿಲ್ಲ. ಓಕೆ, ಸೇಮ್ ಟು ಸೇಮ್ ನನಗೂ ಕೂಡ ಫಸ್ಟ್ ಟೈಮ್ ನೋಡಿದ ಮೇಲೆ ನನಗೂ ಕೂಡ ಅರ್ಥ ಅಂತೂ ಆಗಿದ್ದಿಲ್ಲ, ಟು ಬಿ ಫ್ರ್ಯಾಂಕ್. ಬಿಕಾಸ್ ಯಾಕಂತಂದರೆ ಅಬೌಟ್ ಸ್ವಲ್ಪ ಇಂಗ್ಲೀಷ್ ಇತ್ತು. ಇನ್ಫ್ಯಾಕ್ಟ್ ಅಂದರೆ ಬಿಸ್ನೆಸ್ನಿಂದ ಒಂದು ಬೀನು ಕೂಡ ಗೊತ್ತಿರಲಿಲ್ಲ ನನಗೆ, ಬಿಕಾಸ್ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಇದ್ದೆ. ಓಕೆ, ಇವಾಗ ಮೆಡಿಕಲ್ ಸ್ಟೂಡೆಂಟ್ ಅಂದರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತು ನನ್ನ ಮೈಂಡ್ ಒಳಗಡೆ ಏನಿರುತ್ತೆ. ಓಕೆ, ಅದೇ ಇಂಜೆಕ್ಷನ್ ಹೆಂಗೆ ಮಾಡಬೇಕು, ಓಕೆ, ಅಬೌಟ್ ಇವಾಗ ಪೀಪಲ್ಸ್ಗೆ ಡೋಸ್ ಹೆಂಗೆ ಕೊಡಬೇಕು, ಇದಷ್ಟೇ ಗೊತ್ತಿರುತ್ತೆ. ಮೆಡಿಕಲ್ ಅಬೌಟ್ ಏನಪ್ಪ ಅಂದರೆ ಹಾಸ್ಪಿಟಲಲ್ಲೂ ಕೂಡ ಕೆಲಸ ಮಾಡ್ತಿದ್ದೆ. ಓಕೆ, ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇರಲಿಲ್ಲ. ಓಕೆ, ಬಟ್ ನನಗೆ ತುಂಬ ಬೆಸ್ಟ್ ಏನಂತ ಅನಿಸ್ತು ಗೊತ್ತಾ. ಓಕೆ, ಇಲ್ಲಿ ಚಿಕ್ಕ ವಯಸ್ಸೊಳಗಡೆ ಇಷ್ಟೊಂದು ಚಿಕ್ಕ ವಯಸ್ಸೊಳಗಡೆ ಜನ ಏನು ಮಾಡ್ತಿದ್ದಾರೆ, ಇನ್ಫ್ಯಾಕ್ಟ್ ಗ್ರೋತ್ ಆಗ್ತಿದ್ದಾರೆ. ಓಕೆ, ಇನ್ಫ್ಯಾಕ್ಟ್ ಅಬೌಟ್ ಚಿಕ್ಕ ವಯಸ್ಸೊಳಗಡೆ ಗ್ರೋತ್ ಆಗ್ತಿದ್ದಾರೆ. ಇನ್ಫ್ಯಾಕ್ಟ್ ಇದು ತುಂಬ ಇಷ್ಟ ಆಯ್ತು ನನಗೆ. ನಾನು ಅಂದ್ಕೊಂಡೆ ಅಬೌಟ್ ಏನಪ್ಪ ಅಂದರೆ ಚಲೋ ಓಕೆ ಡೇ 1 ಅಂತೂ ನೋಡಿದ್ವಿ. ಓಕೆ, ಡೇ 2 ಡೇ 3 ನೋಡೋಣ. ಅಬೌಟ್ ಮೇ ಬಿ ನನಗೋಸ್ಕರ ಒಂದು ಬೆನಿಫಿಷಿಯಲ್ ಇರ್ಬೋದು ಮೇ ಬಿ. ಓಕೆ, ಇವಾಗ ಇವ್ರ ಜೊತೆ ಸೇರಿಕೊಂಡು ನಾನು ಅಬೌಟ್ ಒಂದು 50% ಕೂಡ ಇವ್ರ ಥರ ಒಂದು ಅಚೀವ್ಮೆಂಟ್ ಮಾಡಿದೆ ಅಂತಂದರೆ ಅದೇ ನನ್ನ ಲೈಫ್ ಒಳಗಡೆ ತುಂಬ ಒಂದು ದೊಡ್ಡ ಅಚೀವ್ಮೆಂಟ್ ಆಗಬಹುದು ಅಂತ ಅಂದ್ಬಿಟ್ಟು ಈ ಥರ ಯೋಚನೆ ಮಾಡಿ ನಾನು ಶುರು ಮಾಡಿದೆ ಡೇ 1 ಡೇ 2 ಡೇ 3ನ. ಓಕೆ, ಆ್ಯಸ್ ಇಟ್ ಈಸ್ ನಿಮಗೂ ಕೂಡ ನಾನು ಸಜೆಷನ್ ಕೊಡೋದು ಏನಪ್ಪ ಅಂತಂದರೆ ನೀವು ಕೂಡ ಡೇ 1 ಯಾವ ಥರ ನೋಡಿದ್ರಿ ಅದೇ ಥರ ಡೇ 2 ಡೇ 3 ನೋಡ್ಕೊಳ್ಳಿ. ಮೇ ಬಿ ನಿಮಗೂ ಕೂಡ ಬೆನಿಫಿಷಿಯಲ್ ಆಗಬಹುದು. ಓಕೆ, ಬಿಕಾಸ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಹೇಳ್ತಾರೆ. ಓಕೆ, ನಿಮ್ಮ ಲೈಫ್ ಒಳಗಡೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಂದಿದೆ ಅಂತಂದರೆ ಇಟ್ ಮೀನ್ಸ್ ಏನೋ ಒಂದು ರೀಸನ್ ಇದೆ. ರೈಟ್, ಎಕ್ಸಾಕ್ಟ್ಲಿ ಡನ್. ಸೊ ಇವಾಗ ಫಸ್ಟ್ ಆಫ್ ಆಲ್ ನೋಡಿ ಅಬೌಟ್ ಏನಪ್ಪ ಅಂತಂದರೆ ಡೇ 1 ಒಳಗಡೆ ನಿಮಗೆ ಕ್ಲಾರಿಟಿ ಕೊಟ್ಟರು. ಓಕೆ, ಈ ಒಂದು ಕಂಪನಿಯ ಹೆಸರೇನಿದೆ, ಓಕೆ, ಇದು ಇಂಡಸ್ಟ್ರಿ ಯಾವುದು, ಈ ಒಂದು ಕಮ್ಯುನಿಟಿ ಯಾವುದಿದು ಅಂತ ಅಂದ್ಬಿಟ್ಟು ಕ್ಲಾರಿಟಿ ಕೊಟ್ಟರು. ಓಕೆ, ಬ್ರೀಫಾಗಿ ಹೇಳ್ತೀನಿ ನಿಮಗೆ ಕಂಪ್ಲೀಟಾಗಿ. ಓಕೆ, ದಟ್ ಏನಪ್ಪ ಅಂತಂದರೆ ನಿಮಗೆ ಈ ಕಂಪನಿ ಹೆಸರು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಂತ. ಓಕೆ, ಈ ಒಂದು ಕಂಪನಿ ಅಬೌಟ್ ಏನಪ್ಪ ಅಂದರೆ ಡಿಜಿಟಲ್ ನೆಟ್ವರ್ಕಿಂಗ್ ಒಳಗಡೆ ಏನಪ್ಪ ಅಂದರೆ ಟೈಪ್ ಇರುತ್ತೆ. ಓಕೆ, ನೆಟ್ವರ್ಕಿಂಗ್ ಇಂಡಸ್ಟ್ರಿಯಿಂದ ಅಬೌಟ್ ಏನಪ್ಪ ಅಂದರೆ ಇದು ಟೈಪ್ ಇರುತ್ತೆ. ಇನ್ಫ್ಯಾಕ್ಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಓಕೆ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಏನಪ್ಪ ಅಂದರೆ ಒಂದು ಅಮೇರಿಕಾ ಅಂದರೆ US ಅಬೌಟ್ ಏನಪ್ಪ ಅಂದರೆ ಕಂಪನಿ ಇದೆ. ಓಕೆ, ಈ ಕಂಪನಿ ಬಂದುಬಿಟ್ಟು ಅಬೌಟ್ ಏನಪ್ಪ ಅಂದರೆ 47 ವರ್ಷದಿಂದ ರನ್ ಆಗ್ತಿದೆ. 1978 ಅಬೌಟ್ ಈ ಕಂಪನಿ ಶುರುವಾಯಿತು. ಎಲ್ಲಿ? ಅಮೇರಿಕಾದಲ್ಲಿ, US ಒಳಗಡೆ. ಓಕೆ, ಇವಾಗ ಎಕ್ಸಾಕ್ಟ್ಲಿ ಇಲ್ಲಿವರೆಗೂ ಅಬೌಟ್ ಏನಪ್ಪ ಅಂದರೆ ಸಕ್ಸಸ್ಫುಲಿ ರನ್ ಆಗ್ತಿದೆ. ಓಕೆ, 47 ವರ್ಷ ಆಯ್ತು ಇವಾಗ.
ಓಕೆ ಅಬೌಟ್ ಏನಪ್ಪ ಅಂದರೆ ಇವಾಗ ಇಂಡಿಯಾದಲ್ಲಿ ಜಸ್ಟ್ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಇಂಡಿಯಾದಲ್ಲಿ ಮತ್ತು ಅಮೆರಿಕಾದಲ್ಲಿ ಅಷ್ಟೇ ಇಲ್ಲ, ಇದು ಬಂದ್ಬಿಟ್ಟು 170 ದೇಶದಲ್ಲಿ ಕಂಪ್ನಿ ರನ್ ಆಗ್ತಿದೆ. ಎಸ್ ಗೈಸ್, ಯು ಹರ್ಡ್ ಇಟ್ ರೈಟ್, 170+ ಕಂಟ್ರೀಸಲ್ಲಿ ರನ್ ಆಗ್ತಿದೆ ಈ ಒಂದು ಕಂಪನಿ. ಓಕೆ ಆ್ಯಂಡ್ ಇಂಡಿಯಾದಲ್ಲಿ ಯಾವಾಗ ಬಂತು? ಇನ್ಫ್ಯಾಕ್ಟ್ ನಾನು ಹುಟ್ಟಿದ್ದಿಲ್ಲ ಇನ್ನು. ಓಕೆ ನಾನು ಕೂಡ ಹುಟ್ಟಿದ್ದಿಲ್ಲ ಇನ್ನು, ಆವಾಗಲೇ ಬಂದಿತ್ತು. ಸನ್ ಅಬೌಟ್ ಏನಪ್ಪ ಅಂದರೆ 2000 ಇಸ್ವಿ ಒಳಗಡೆ ಇಂಡಿಯಾದಲ್ಲಿ ಬಂತು ಫಸ್ಟ್ ಟೈಮ್. ಓಕೆ ಅಬೌಟ್ ಇಲ್ಲಿವರೆಗೂ 25 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ ಬಂದು. ಓಕೆ ಅಬೌಟ್ ಏನಪ್ಪ ಅಂದರೆ ಇವಾಗ 25 ವರ್ಷಕ್ಕಿಂತ ಜಾಸ್ತಿ ಆಗಿ ಒಂದು ಕಂಪ್ನಿ ರನ್ ಆಗ್ತಿದೆ ಅಂತಂದರೆ ಇಟ್ ಮೀನ್ಸ್ ತುಂಬ ದೊಡ್ಡ ವಿಷಯ ನಮಗೆ. ಓಕೆ ಆ್ಯಂಡ್ ಯು ನೋ ವಾಟ್ ಅಬೌಟ್ ನಾನು ಸ್ಟಾರ್ಟಿಂಗ್ ಈ ಒಂದು ವರ್ಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಿರ್ಬೇಕಾದ್ರೆ ಐ ಡೋಂಟ್ ನೋ ನಿಮಗೆ ಅನಿಸ್ತಿದೋ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನಗಂತೂ ಅನಿಸ್ತಿತ್ತು ಏನು ಸರ್ ಇದು ಆನ್ಲೈನ್ ಇದೆ, ಏನಾದರೂ ಫೇಕ್ ಮಾಡಿದರೆ, ಏನಾದರೂ ಫ್ರಾಡ್ ಮಾಡಿದರೆ ಏನು ಮಾಡಬೇಕು ನಾನು, ಈ ಥರ ಅಬೌಟ್ ಏನಪ್ಪ ಅಂದ್ರೆ ನನಗೆ ಒಂದು ಡೌಟ್ ಇತ್ತು ಒಳಗಡೆ. ಓಕೆ ಆಲ್ದೋ ನನಗೆ ಯಾವಾಗ ಧೈರ್ಯ ಬಂತು ಅಂತಂದರೆ ಗೈಸ್, ಟು ಬಿ ಫ್ರ್ಯಾಂಕ್, ಓಕೆ ಫಸ್ಟ್ ಟೈಮ್ ನನಗೆ ಅರ್ಥ ಆಯ್ತು ನನಗೆ ಇದು ಕಂಪ್ನಿ ಬಂದ್ಬಿಟ್ಟು 170 ದೇಶದಲ್ಲಿ ರನ್ ಆಗ್ತಿದೆ ಅಂತಂದರೆ ಇಟ್ ಮೀನ್ಸ್ ಒಂದೇನೋ ಒಂದು ಒಳ್ಳೆ ಬ್ರ್ಯಾಂಡ್ ಇದು ಒಂದು ಕಂಪ್ನಿನೇ ಇದೆ ಅಂತ ಅಂದ್ಬಿಟ್ಟು ಕ್ಲಾರಿಟಿ ಬಂತು. ಓಕೆ ಇಷ್ಟಾದರೂ ಮೆಚೂರ್ ಇದ್ದೀನಿ ನಾನು, ಯಾವ್ದು ತಪ್ಪು ಯಾವ ಸರಿ ಅಂತೂ ಇಷ್ಟಾದರೂ ಹಾಗೇ ಆಗುತ್ತೆ. 18+ ಅಬೌಟ್ ನಾನು ಇದ್ದೀನಿ ಅಬೌಟ್ ಏನಪ್ಪ ಅಂದರೆ ಇವಾಗ ಇಷ್ಟಂದ್ರೂ ನಂಗೆ ಗೊತ್ತೇ ಆಗೇ ಆಗುತ್ತೆ, ಯಾವ್ದು ಬೆಸ್ಟು, ಯಾವ್ದು ಅಬೌಟ್ ಏನು ಕೆಟ್ಟದ್ದು ಏನು ಒಳ್ಳೇದು ಅಂತ ಅಂದ್ಬಿಟ್ಟು ನಂಗೆ ಕ್ಲಾರಿಟಿ ಬರುತ್ತೆ. ಓಕೆ ಎಕ್ಸಾಕ್ಟ್ಲಿ ಒಂದು ಕಂಪ್ನಿ ಬಂದ್ಬಿಟ್ಟು 170 ದೇಶದಲ್ಲಿ ರನ್ ಆಗ್ತಿದೆ ಅಂತಂದರೆ ಇಟ್ ಮೀನ್ಸ್ ಯಾರ ಜೊತೆನೂ ಕೂಡ ಏನೂ ಫೇಕ್ ಮಾಡಿರಲ್ಲ ಅಂತ ನನಗೆ ಅನಿಸ್ಕೊಂಡೆ. ಓಕೆ ನೋಡಿ, ಇವಾಗ ಫೇಕ್ ಮಾಡಬೇಕಿತ್ತು ಅಂತಂದರೆ ಒಂದು ಕಂಪನಿ, ಓಕೆ 1 ದೇಶಕ್ಕೆ 2 ದೇಶಕ್ಕೆ 100 ಅಬೌಟ್ ಏನಪ್ಪ ಅಂದರೆ 10 ದೇಶಕ್ಕೆ ಹೋಗಲಿ 20 ದೇಶಕ್ಕೆ ಅಬೌಟ್ ಮೇ ಬಿ ಫೇಕ್ ಮಾಡಬಹುದು. 170 ದೇಶಕ್ಕೆ ಅಬೌಟ್ ಕಂಪನಿ ಇದು ಫೇಕ್ ಫ್ರಾಡ್ ಹೆಂಗೆ ಮಾಡಬಹುದು ಅಂತ ನಾನೊಂದು ಕ್ಲಾರಿಟಿ ತೊಗೊಂಡೆ ಫಸ್ಟ್ ಆಫ್ ಆಲ್. ಓಕೆ ಈಗ ಇಷ್ಟಾದರೂ ಮ್ಯಾಚೂರ್ ಇದ್ದೀವಿ ನಾವು ಅಬೌಟ್ ಏನಪ್ಪ ಅಂದರೆ ಇಷ್ಟಾದರೂ ಯೋಚನೆ ಮಾಡೇ ಮಾಡ್ತೀವಿ. ಓಕೆ ಇನ್ಫ್ಯಾಕ್ಟ್ ಏನಪ್ಪ ಅಂತಂದರೆ ಇವಾಗ ನಿಮಗೆ ಗೊತ್ತು ಏನಪ್ಪ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಮಲ್ಲಿಕಾರ್ಜುನ್ ಕಾಣ್ತಿದ್ದಾರೆ. ಓಕೆ ಮಲ್ಲಿಕಾರ್ಜುನ್ದವರ ಅಬೌಟ್ ಏನಪ್ಪ ಅಂತಂದರೆ ಅವ್ರದ್ದು ಒಂದು ಕಂಪನಿ ಇದೆ, ಆ ಒಂದು ಕಂಪನಿ ಬೇರೆ ದೇಶಕ್ಕೆ ಎಕ್ಸ್ಪೆಂಡ್ ಮಾಡಬೇಕು ಅಂತಂದರೆ ಮಲ್ಲಿಕಾರ್ಜುನ್ ಅವರು ಅಲ್ಲಿಯ ಒಂದು ದೇಶ, ಓಕೆ ಅಲ್ಲಿಯ ಒಂದು ಗೌರ್ಮೆಂಟ್, ಆ ದೇಶದ ಗೌರ್ಮೆಂಟ್ ಏನಪ್ಪ ಅಂದರೆ ಮಲ್ಲಿಕಾರ್ಜುನ್ ಅವ್ರದ್ದು ಕಂಪನಿ 100ಕ್ಕಿಂತ ಜಾಸ್ತಿ ಸಾರಿ ವೆರಿಫಿಕೇಷನ್ ಮಾಡುತ್ತೆ, ಹಾಗೆ ತೊಗೊಂಡ್ಬಿಡಲ್ಲ ಅವ್ರ ದೇಶದಲ್ಲಿ. ಇನ್ಫ್ಯಾಕ್ಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ 170 ದೇಶದಲ್ಲಿ ರನ್ ಆಗ್ತಿರ್ಬೇಕಾದ್ರೆ ಎಷ್ಟು ಸಾರಿ ವೆರಿಫಿಕೇಷನ್ ಆಗಿರಬಹುದು ಎಕ್ಸಾಕ್ಟ್ಲಿ. ಓಕೆ ಇದು ನಂಗೆ ಅಬೌಟ್ ಏನಪ್ಪ ಅಂದರೆ ಕ್ಲಾರಿಟಿ ಬಂತು ಅವಾಗ. ಎಕ್ಸಾಕ್ಟ್ಲಿ ಇದು ಅಂತೂ ಅಬೌಟ್ ಏನಪ್ಪ ಅಂದರೆ ಫೇಕ್ ಅಂತೂ ಅಲ್ಲ. ಓಕೆ ದೆನ್ 47 ವರ್ಷದಿಂದ ರನ್ ಆಗ್ತಿದೆ, ನಮ್ಮ ಅಪ್ಪ ಅಮ್ಮನ ವಯಸ್ಸಿನವ್ರು ಇದ್ದಾರೆ. ಓಕೆ ನಮ್ಮ ಅಪ್ಪ ಅಮ್ಮನ ವಯಸ್ಸಿಂದನೇ ಈ ಒಂದು ಕಂಪ್ನಿ ಬಂದಿದೆ ಅಂತಂದರೆ ಇಟ್ ಮೀನ್ಸ್ ಯಾರ ಜೊತೆ ಕೂಡ ಫೇಕ್ ಮಾಡಿರಲ್ಲ. ಓಕೆ ಈಗ ತುಂಬ ಜನ ಇಲ್ಲಿ ಗರ್ಲ್ಸ್ ಕಾಣ್ತಿದ್ದೀರಾ. ಓಕೆ ದಟ್ ಏನಪ್ಪ ಅಂದರೆ ಈಗ ಹೆಣ್ಮಕ್ಳಿಗೆ ಬಂಗಾರ ಅಂದರೆ ತುಂಬ ಇಷ್ಟ, ರೈಟ್? ಈಗ ಬಂಗಾರದ ಅಂಗಡಿ ಹೋಗ್ತೀರಿ ನೀವು. ಓಕೆ ದಟ್ ಅದರೊಳಗಡೆ ಕಾಣ್ತಿರುತ್ತೆ ಅಬೌಟ್ ಏನಪ್ಪ ಅಂದರೆ ಅದರ ಅಂಗಡಿ ಮೇಲೆ ಬರೆದಿರ್ತಾರೆ ಸಿನ್ಸ್ 1999 ಸಿನ್ಸ್ 1998 ಅಬೌಟ್ ವಾಟ್ ಎವರ್ ಇದು ಬರ್ದಿರ್ತಾರೆ. ಓಕೆ ಇಟ್ ಮೀನ್ಸ್ ಏನಪ್ಪ ಅಂದರೆ ಅದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಬೌಟ್ ಇಲ್ಲಿವರೆಗೂ ಆ ಒಂದು ಅಂಗಡಿ ನಡೀತಿದೆ ಅಂತಂದರೆ ಇಟ್ ಮೀನ್ಸ್ ಯಾರ ಜೊತೆನೂ ಕೂಡ ಫೇಕ್ ಮಾಡಿರಲ್ಲ, ಯಾರ ಜೊತೆನೂ ಕೂಡ ಕೆಟ್ಟ ಕೆಲಸ ಮಾಡಿರಲ್ಲ ಅಂತ ಅಂದಾಗ ಅರ್ಥ. ಸೇಮ್ ಆ್ಯಸ್ ಇಟ್ ಈಸ್ ಸಿನ್ಸ್ 1978ಇಂದ ಈ ಒಂದು ಕಂಪ್ನಿ ರನ್ ಆಗ್ತಿದೆ ಅಂತಂದರೆ ಇಟ್ ಮೀನ್ಸ್ ಯಾರ ಜೊತೆನೂ ಕೂಡ ಫೇಕ್ ಮಾಡಿರಲ್ಲ. ಓಕೆ ಈ ಕಂಪ್ನಿ ಬಂದ್ಬಿಟ್ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮೇಲೆ ಅಬೌಟ್ ಏನಪ್ಪ ಅಂದರೆ ಡೀಲ್ ಮಾಡುತ್ತೆ. ಓಕೆ ಮೇಜರ್ ಅಬೌಟ್ ಏನಪ್ಪ ಅಂದರೆ ಈ ಕಂಪ್ನಿಗೆ ಒಂದು ಟೈಟಲ್ ಕೊಟ್ಟಿದ್ದಾರೆ, ದ ಅಲೋವೆರಾ ಕಂಪನಿ ಅಂತ ಅಂದ್ಬಿಟ್ಟು. ಎಸ್ ಅಬೌಟ್ ಏನಪ್ಪ ಅಂದರೆ ಇವಾಗ ನಿಮಗೆ ಎಲ್ಲರೂ ಕೂಡ ಗೊತ್ತು ಅಲೋವೆರಾ ಬಂದ್ಬಿಟ್ಟು ಏನಪ್ಪ ಅಂದರೆ ಅಲೋವೆರಾ. ಓಕೆ ಅಲೋವೆರಾ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮ ಬಾಡಿಗೆ ಯಾವುದೇ ಒಂದು ವರದಾನಕ್ಕಿಂತ ಕಡಿಮೆ ಇಲ್ಲ. ಓಕೆ ನಾನು ಪ್ರೌಡ್ಲಿ ಹೇಳ್ಬೋದು ಅಬೌಟ್ ಏನಪ್ಪ ಅಂದರೆ ಅಲೋವೆರಾದ ಮಾರ್ಕೆಟ್ ಬಂದುಬಿಟ್ಟು ಇಡೀ ವಿಶ್ವದಲ್ಲಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ 70% ಏನಪ್ಪ ಅಂದರೆ ಅಲೋವೆರಾ ಅಬೌಟ್ ಮಾರ್ಕೆಟ್ ಹೊಂದಿರುತ್ತೆ. ಫಸ್ಟ್ ಏಕೈಕ ಅಬೌಟ್ ಕಂಪ್ನಿ ಅಂದರೆ ಅದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಓಕೆ ದೆನ್ ಇನ್ ಅಬೌಟ್ ಏನಪ್ಪ ಅಂದರೆ ಈ ಒಂದು ಕಂಪ್ನಿ ಒಳಗಡೆ ಅಪ್ರಾಕ್ಸಿಮೇಟ್ಲಿ ಕೋಟ್ಯಾಂತರ ಜನ ಅಬೌಟ್ ಏನಪ್ಪ ಅಂದರೆ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನಂಗೆ ತಿಳ್ಕೊಂಡಾದ್ಮೇಲೆ ನಂಗೆ ತುಂಬ ಇಷ್ಟ ಆಯ್ತು ಈ ಕಂಪ್ನಿ. ಓಕೆ ದೆನ್ ಅಬೌಟ್ ಏನಪ್ಪ ಅಂದರೆ ಸ್ವಲ್ಪ ಭಯನೂ ಕೂಡ ಸ್ವಲ್ಪ ಅಬೌಟ್ ಕಾಮ್ ಆದೆ ನಾನು. ಇನ್ಫ್ಯಾಕ್ಟ್ ಇವಾಗ ಅಬೌಟ್ ಏನಪ್ಪ ಅಂದರೆ ಇದು ಕಂಪ್ನಿ ಬಗ್ಗೆ ಹೇಳಿದೆ ನಿಮಗೆ ನಾನು. ಓಕೆ ಇವಾಗ ಕಮ್ಯುನಿಟಿ ಬಗ್ಗೆ ಹೇಳಿದರು, ಅಚೀವರ್ಸ್ ಕ್ಲಬ್ ಅಂತ. ಇದೇನು ಅಚೀವರ್ಸ್ ಕ್ಲಬ್ ಅಂದರೆ ವಾಟ್ ಈಸ್ ಅಚೀವರ್ಸ್ ಕ್ಲಬ್? ಅಚೀವರ್ಸ್ ಕ್ಲಬ್ ಅಂದರೆ ಸೇಮ್ ಟು ಸೇಮ್ ನನಗೂ ಕೂಡ ಇದೇ ಥರ ಯೋಚನೆ ಮಾಡ್ತಿದ್ದೆ ನಾನು. ಅಚೀವರ್ಸ್ ಕ್ಲಬ್ ಅಂದರೆ ಏನು, ಫಾರ್ ಎವರ್ ಅಂದರು ಸರ್ ಅಬೌಟ್ ಏನಪ್ಪ ಅಂದರೆ ನೋಡಿ ಅಚೀವರ್ಸ್ ಕ್ಲಬ್ ಅಂದರೆ ಇದು ಒಂದು ಕಮ್ಯುನಿಟಿ ಅಷ್ಟೇ. ಓಕೆ ಇದು ಯಾವುದೇ ಥರದ್ದು ಯೂನಿವರ್ಸಿಟಿ ಅಲ್ಲ, ಇದು ಯಾವುದೇ ಥರದ ಅಬೌಟ್ ಏನಪ್ಪ ಅಂದರೆ ಕಂಪನಿ ಅಲ್ಲ, ಇದು ಬಂದ್ಬಿಟ್ಟು ಒಂದು ಗ್ರೂಪ್. ಓಕೆ ಇದೊಂದು ಕಮ್ಯುನಿಟಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಜೊತೆ ಟೈ ಅಪ್ ಇರುತ್ತೆ. ಓಕೆ ಇನ್ಫ್ಯಾಕ್ಟ್ ಅಬೌಟ್ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ಹೇಗೆ ಕೆಲಸ ಮಾಡಬೇಕು ನಾವು, ಯಾವ್ಯಾವ ಅಬೌಟ್ ಸ್ಕಿಲ್ಸ್ ರಿಕ್ವೈರ್ಡ್ ಇದೆ ನಮಗೆ ಅಂತಂದ್ಬಿಟ್ಟು ಎಲ್ಲನೂ ಕೂಡ ನಮಗೆ ಅಚೀವರ್ಸ್ ಕ್ಲಬ್ ಟ್ರೈನ್ ಮಾಡುತ್ತೆ. ನಿಮಗೆಲ್ಲರಿಗೂ ಕೂಡ ಟ್ರೈನ್ ಮಾಡುತ್ತೆ, ಡೆವಲಪ್ ಮಾಡುತ್ತೆ, ಟ್ರೈನಿಂಗ್ ಸಿಸ್ಟಮ್ ಇದ್ದಂಗೆ. ಫಾರ್ ಎಕ್ಸಾಂಪಲ್ ಇನ್ನೂ ಈಸಿಯೆಸ್ಟ್ ಒಳಗಡೆ ಹೇಳಬೇಕು ಅಂದರೆ ಓಕೆ ಅಬೌಟ್ ನಾವು ಕಾಲೇಜ್ ಒಳಗಡೆ ಇರಬೇಕಾದ್ರೆ ಸ್ಕೂಲ್ ಒಳಗಡೆ ಇರಬೇಕಾದ್ರೆ ನಾವು ಟ್ಯೂಷನ್ ಹೋಗ್ತಿದ್ವಿ.
ಓಕೆ, ಟ್ಯೂಷನಲ್ಲೂ ಕೂಡ ಸೇಮ್ ಸಿಲೆಬಸ್ ಇರ್ತಿತ್ತು, ರೈಟ್. 10th ಒಳಗಡೆ ಅಬೌಟ್ ನೀವು ಮ್ಯಾಥ್ಸಲ್ಲಿ ಅಬೌಟ್ ಏನಪ್ಪ ಅಂದರೆ ಮತ್ತೆ ಅಬೌಟ್ ಸೈನ್ಸ್ಗೋಸ್ಕರ ಅಬೌಟ್ ಕೋಚಿಂಗ್ ತೊಗೊಂಡಿರ್ಬೋದು, ವಾಟ್ ಎವರ್ ಟ್ಯೂಷನ್ ಹೋಗಿರ್ಬೋದು, ನಾನು ಕೂಡ ಹೋಗಿದ್ದೆ. ಓಕೆ, ಇವಾಗ ಇನ್ಫ್ಯಾಕ್ಟ್ ಏನಪ್ಪ ಅಂದರೆ ಇಲ್ಲಿ ಸೇಮ್ ಕಾಲೇಜಲ್ಲೂ ಸ್ಕೂಲಲ್ಲೂ ಕೂಡ ಸೇಮ್ ಟು ಸೇಮ್ ಸಿಲೆಬಸ್ ಇರ್ತಿತ್ತು. ಇನ್ಫ್ಯಾಕ್ಟ್ ಟ್ಯೂಷನಲ್ಲೂ ಕೂಡ ಸೇಮ್ ಸಿಲೆಬಸ್ ಇರ್ತಿತ್ತು. ಬಟ್ ಟ್ಯೂಷನ್ ಒಳಗಡೆ ಸ್ವಲ್ಪ ಜಾಸ್ತಿ ನಮಗೆ ಹೇಳ್ತಿದ್ರು, ಅದಕ್ಕೋಸ್ಕರ ಅದಕ್ಕೆ ಟ್ಯೂಷನ್ ಅಂತ ಹೇಳ್ತಿದ್ವಿ. ಆಲ್ದೋ ಏನಿದೆ ಸೇಮ್ ಟು ಸೇಮ್ ಸಿಲೆಬಸ್ ಅಂತೂ ಒಂದೇ ಇತ್ತು. ಅದೇ ಥರ ಇದನ್ನು ಕೂಡ ಒಂದು ಟ್ರೈನಿಂಗ್ ಸಿಸ್ಟಮ್ ಇದ್ದಂಗೆ. ಓಕೆ, ಇಲ್ಲಿ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಸ್ಕೂಲ್ ಒಳಗಡೆ ಕಾಲೇಜ್ ಒಳಗಡೆ ಕಲಿಸಲಾರ್ದಂತೂ ಅಬೌಟ್ ಯಾವ್ಯಾವ ಸ್ಕಿಲ್ಸ್ ಇದ್ದಾವೆ ಇದೆಲ್ಲನೂ ಕೂಡ ಕಲಿಸ್ತಾರೆ ಇಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಕಿಲ್, ಓಕೆ, ಅಬೌಟ್ ಯಾವ ಥರ ನೀವು ಅಬೌಟ್ ಏನಪ್ಪ ಅಂದರೆ ಫೈನಾನ್ಷಿಯಲ್ ಸ್ಕಿಲ್ನ ಡೆವಲಪ್ ಮಾಡಬೇಕು ನಿಮ್ಮದು ಅಂತ ಹೇಳ್ಕೊಡ್ತಾರೆ. ಇನ್ಫ್ಯಾಕ್ಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ನ ಯಾವ ಥರ ಡೆವಲಪ್ ಮಾಡಬೇಕು, ಇನ್ಫ್ಯಾಕ್ಟ್ ನಿಮ್ಮ ಒಂದು ನೆಟ್ವರ್ಕಿಂಗ್ ಸ್ಕಿಲ್ ಯಾವ ಥರ ಡೆವಲಪ್ ಮಾಡಬೇಕು, ಇದೆಲ್ಲನೂ ಕೂಡ ಅಬೌಟ್ ಏನಪ್ಪ ಅಂದರೆ ಅಚೀವರ್ಸ್ ಕ್ಲಬ್ ಹೇಳ್ಕೊಡುತ್ತೆ. ಇನ್ಫ್ಯಾಕ್ಟ್ ಅಬೌಟ್ ನೋಡಿ ನಮ್ಮ ಸ್ಕೂಲಲ್ಲಾಗಲಿ ನಮ್ಮ ಕಾಲೇಜಲ್ಲಾಗಲಿ ನಮಗೆ ಫೈನಾನ್ಷಿಯಲ್ ನಾಲೆಜ್ ಕೊಟ್ಟಿರಲ್ಲ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಬುಕ್ ಒಳಗಡೆ ಅಬೌಟ್ ಯಾವುದಾದ್ರೂ ಸಿಲೆಬಸ್ಸಲ್ಲಿ ಇತ್ತಾ ಹೌ ಟು ಬಿಕಮ್ ಅ ಮಿಲಿನಿಯರ್ ಅಂತ ಲೆಸನ್ ಇತ್ತಾ, ಹೌ ಟು ಮೇಕ್ ಮನಿ ಇತ್ತಾ, ಇರಲಿಲ್ಲ. ಓಕೆ, ಸೇಮ್ ಇದೆಲ್ಲನೂ ಕೂಡ ನಮಗೆ ಅಚೀವರ್ಸ್ ಕ್ಲಬ್ ಕಲಿಸ್ಕೊಡುತ್ತೆ. ಡನ್, ಅರ್ಥ ಆಯ್ತಾ? ಇದು ಯಾವುದೇ ಥರದ್ದು ಪ್ರಾಡಕ್ಟ್ಸ್ ಕೊಡಲ್ಲ, ಇದು ಯಾವುದೇ ಥರದ್ದು ನಿಮಗೆ ದುಡ್ಡು ಕೊಡಲ್ಲ, ಅಬೌಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಮಾತ್ರ ಕೊಡುತ್ತೆ. ಓಕೆ, ಎಕ್ಸಾಕ್ಟ್ಲಿ. ಆ್ಯಂಡ್ ಎಸ್ ಎಕ್ಸಾಕ್ಟ್ಲಿ ಇದು ಒಂದು ಬಿಸ್ನೆಸ್, ಡಿಜಿಟಲ್ ಬಿಸ್ನೆಸ್. ಓಕೆ, ಈಗ ಬಿಸ್ನೆಸ್ ಅಂದ ತಕ್ಷಣ ನೋಡಿ ಪ್ರಾಡಕ್ಟ್ಸ್ ಅಂತೂ ಇರಬೇಕಾಗತ್ತೆ, ಇಲ್ಲಾಂದರೆ ಒಂದು ಸರ್ವಿಸ್ ಇರಬೇಕಾಗತ್ತೆ. ನೋ ವಾಟ್ ನನ್ನ ಮೈಂಡ್ ಒಳಗಡೆ ಬಂದಿತ್ತು ಒಂದು ಟೈಮ್ ನಾನು ಶುರು ಮಾಡ್ತಿರ್ಬೇಕಾದ್ರೆ, ಪ್ರಾಡಕ್ಟ್ಸ್ ಸೇಲ್ ಮಾಡಬೇಕಾ, ಪ್ರಾಡಕ್ಟ್ಸ್ ಏನಾದರೂ ಸೇಲ್ ಮಾಡಬೇಕಾ? ನೋ, ನಾವು ಯಾವುದೇ ಥರದ್ದು ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಿಲ್ಲ, ನಾವು ಸೇಲ್ಸ್ ಮ್ಯಾನ್ ಅಲ್ಲ. ಓಕೆ, ನಾವು ಏನಪ್ಪ ಅಂದರೆ ಇದ್ರ ಬಗ್ಗೆ ನಿಮಗೆ ಡೇಟ್ ಒಳಗಡೆ ಕಂಪ್ಲೀಟಾಗಿ ಕ್ಲಿಯರಾಗಿ ಹೇಳ್ಕೊಡ್ತಾರೆ, ಏನು ವರ್ಕ್ ನಿಮ್ಮದು, ಯಾವ ಥರ CCs ಆಗುತ್ತೆ ಎಲ್ಲನೂ ಕೂಡ. ಇನ್ಫ್ಯಾಕ್ಟ್ ನಿಮಗೆ ಮೇಲಿಂದ ಮೇಲೆ ಹೇಳ್ತಿದ್ದೀನಿ. ಓಕೆ, ಯಾವ ಥರದ್ದು ನಾವು ಸೇಲ್ಸ್ ಮಾಡಬೇಕಿತ್ತ ಅಬೌಟ್ ಸೇಲ್ಸ್ ಮಾಡಬೇಕಿಲ್ಲಿ ಅಂತ ಯಾವುದೇ ಆ ಥರ ಇರಲ್ಲ, ಮನೆಗೆ ಹೋಗಿ. ಓಕೆ, ಯಾಕಂದ್ರೆ ನೋಡಿ ಇವಾಗ ಕಂಪ್ನಿಗೆ ಸೇಲ್ಸೇ ಮಾಡಿಸ್ಬೇಕಿತ್ತು ಅಂತಂದರೆ ಕಂಪ್ನಿ ಅಬೌಟ್ ಸೇಲ್ಸ್ ಒಳಗಡೆ ಯಾರು ಎಕ್ಸ್ಪರ್ಟ್ ಇರ್ತಾರಲ್ಲ, ಯಾರು PhD ಮಾಡಿ ಕೂತ್ಕೊಂಡಿರ್ತಾರಲ್ಲ ಸೇಲ್ಸ್ ಒಳಗಡೆ, ಅವ್ರಿಗೆ ಹೇರ್ ಮಾಡ್ತಿತ್ತು. ನಮಗೇನು ಬರುತ್ತೆ? ನನಗೆ ಇಂಜೆಕ್ಷನ್ ಹೆಂಗೆ ಮಾಡ್ಬೇಕಂತ ಗೊತ್ತು, ಸೇಲ್ಸ್ ಮಾಡಬೇಕು ಗೊತ್ತೇ ಇಲ್ಲ ನನಗೆ, ರೈಟ್? ಸೊ ಆ್ಯಸ್ ಇಟ್ ಈಸ್ ನಿಮ್ಗೆ ಯಾವುದೇ ಥರದ್ದು ಸೇಲ್ಸ್ ಅಬೌಟಲ್ಲಿ ಮಾಡೋದಿರಲ್ಲ. ಓಕೆ, ಡನ್. ಸೊ ಇವಾಗ ಅಬೌಟ್ ಏನಪ್ಪ ಅಂದರೆ ಮತ್ತೆ ಪ್ರಾಡಕ್ಟ್ಸ್ ಏನಕ್ಕಿದ್ದಾವೆ? ಎಕ್ಸಾಕ್ಟ್ಲಿ ಗೈಸ್ ನೋಡಿ, ಬಿಸ್ನೆಸ್ ಅಂದರೆ ಇವಾಗ ಒಂದು ಸರ್ವಿಸ್ ಇರಬೇಕು, ಒಂದು ಏನಿರಬೇಕು, ಒಂದು ಪ್ರಾಡಕ್ಟ್ ಇರಬೇಕು, ಇಲ್ಲ ಅಂದರೆ ಅದು ಸ್ಕ್ಯಾಮ್ ಇರುತ್ತೆ, ರೈಟ್? ಇದರೊಳಗಡೆ ಸೇಮ್ ಆ್ಯಸ್ ಇಟ್ ಈಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಪ್ರಾಡಕ್ಟ್ಸ್ ಇದ್ದಾವೆ, ಸಿಂಪಲ್ ಆ್ಯಸ್ ದಟ್. ಓಕೆ, ಇದ್ರ ಬಗ್ಗೆ ಡೀಪಾಗಿ ನಿಮಗೆ ಡೇಟ್ ಒಳಗಡೆ ಕ್ಲಿಯರಾಗಿ ಹೇಳ್ಕೊಡ್ತಾರೆ ಇನ್ನು. ಓಕೆ, ಡನ್. ಇವಾಗ ಅಚೀವರ್ಸ್ ಕ್ಲಬ್ ಮತ್ತು ಫಾರ್ ಎವರ್ ಬಗ್ಗೆ ಕ್ಲಾರಿಟಿ ಕೊಟ್ಟರು. ಓಕೆ, ಬಟ್ ನೋ ವಾಟ್, ನಾನು ಅಬೌಟ್ ಏನಪ್ಪ ಅಂದರೆ ಈ ಒಂದು ಫಾರ್ ಎವರ್ನ ಫಸ್ಟ್ ಟೈಮ್ ನಿಮ್ಮ ಥರ ಅಟೆಂಡ್ ಮಾಡಿದ್ಮೇಲೆ ಒಂದು ತಪ್ಪು ಮಾಡಿದ್ದೆ, ಆಲ್ದೋ ದೊಡ್ಡ ತಪ್ಪನೇ. ಓಕೆ, ಆಮೇಲೆ ಗೊತ್ತಾಯ್ತು ನನಗದು. ಆ ತಪ್ಪಿನಿಂದ ನಾನು 1 ವರ್ಷ ನಾನು ಹಾಳು ಮಾಡಿಕೊಂಡೆ. ಓಕೆ, ಇನ್ಫ್ಯಾಕ್ಟ್ ಲಕ್ಷಾಂತರಗಳ ದುಡ್ಡನ್ನು ವೇಸ್ಟ್ ಮಾಡಿಕೊಂಡೆ. ಅದು ಏನು ತಪ್ಪು, ಅದೇನು ಅಬೌಟ್ ಏನಪ್ಪ ಅಂದರೆ ಎಲ್ಲನೂ ಕೂಡ ಹೇಳ್ತೀನಿ. ಆ ತಪ್ಪಿನಿಂದ ನಿಮಗೂ ಕೂಡ ಅಬೌಟ್ ಏನಪ್ಪ ಅಂದರೆ ನೀವು ನಿಮ್ಮ ಲೈಫ್ ಒಳಗಡೆ ಅಪ್ಡೇಟ್ ಮಾಡ್ಕೋಬಹುದು, ನನ್ನ ತಪ್ಪಿನಿಂದ ನೀವು ಕಲಿಬಹುದು. ಅದೇನು ತಪ್ಪು? ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಾನು ಈ ಒಂದು ಮೀಟಿಂಗ್ ನೋಡ್ತಿರ್ಬೇಕಾದ್ರೆ ನಿಮ್ಮ ಥರನೇ ತುಂಬ ಎಕ್ಸೈಟೆಡ್ ಇದ್ದೆ. ಮನೇಲಿ ಕೂತ್ಕೊಂಡು 15-20 ಸಾವಿರ ರೂಪಾಯಿ ಅರ್ನ್ ಮಾಡ್ಬೋದು, ಮನೇಲಿ ಕೂತ್ಕೊಂಡು ಇವಾಗ ಅರ್ನಿಂಗ್ಸ್ ಮಾಡ್ಬೋದಲ್ಲಪ್ಪ ಅಂತ ಅಂದ್ಬಿಟ್ಟು ನಾನು ತುಂಬ ಒಂದು ಏನಪ್ಪ ಅಂದ್ರೆ ನನಗೆ ಎಕ್ಸೈಟೆಡ್ ಇತ್ತು. ಓಕೆ, ಇನ್ಫ್ಯಾಕ್ಟ್ ಸ್ವಲ್ಪ ಭಯನೂ ಕೂಡ ಇತ್ತು. ಓಕೆ, ಇವಾಗ ಎಕ್ಸೈಟ್ಮೆಂಟ್ ಇರಬೇಕಾದ್ರೆ ಇವಾಗ ನಮ್ಮ ಫ್ರೆಂಡ್ಸು ಅಬೌಟ್ ಏನಪ್ಪ ಅಂದರೆ ಖಾಲಿನೇ ಕೂತ್ಕೊಂಡಿರ್ತಿದ್ರು. ಓಕೆ, ಅವ್ರಿಗೂ ಕೂಡ ಹೋಗಿ ಹೇಳಿದೆ ನಾನು, ಈ ಥರ ಮಗ ನಾನು ಆನ್ಲೈನ್ ವರ್ಕ್ ಮಾಡ್ತೀನಿ, ನೀನು ಕೂಡ ಮಾಡ್ಕೋ, ಅಬೌಟ್ ಹಂಗೆ ಸುಮ್ಮನೆ ಕೂತ್ಕೊಂಡಿರ್ತೀಯ, ಏನಾದರೂ ದುಡ್ಡಾದರೂ ಮಾಡ್ತೀಯ ಅಂತ ಅಂದ್ಬಿಟ್ಟು ಒಂದು ಒಳ್ಳೆಯದು ಯೋಚನೆ ಮಾಡಿದೆ ಅವ್ರಿಗೋಸ್ಕರ. ನೋ ವಾಟ್, ಅದೇ ದೊಡ್ಡ ತಪ್ಪಾಯಿತು. ಓಕೆ, ಹೇಳಿದ್ದು ದೊಡ್ಡ ತಪ್ಪಲ್ಲ, ಯಾರಿಗೆ ಹೇಳಿದೆ ಇದು ದೊಡ್ಡ ತಪ್ಪಾಯಿತು. ಏನಪ್ಪ ಅಂತಂದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ನೆಗೆಟಿವ್ ಮಾಡೋಕ್ಕೆ ಶುರು ಮಾಡಿದರು. ಏನಂತ, ಮಗ ಇದೆಲ್ಲ ಮಾಡಬೇಡ, ಇದೆಲ್ಲ ಮಾಡಿದರೆ ಹಾಳಾಗೋಗ್ಬಿಡ್ತೀಯ. ಓಕೆ, ಇದೇನೂ ಇಲ್ಲ, ಇದೆಲ್ಲ ಫೇಕ್ ಇದೆ, ಫ್ರಾಡ್ ಇದೆ, ಮಾಡೋಕ್ಕೆ ಹೋಗಬೇಡ ಅಂತಂದು ನಮ್ಮ ಫ್ರೆಂಡ್ಸ್ ಅಂದರು. ಈಗ ನಮ್ಮ ಫ್ರೆಂಡ್ಸ್ ನಾನು ಹೇಳಿದ ತಕ್ಷಣ ಸ್ವಲ್ಪ ಡಿಮೋಟಿವೇಟ್ ಆದೆ ನಾನು. ಓಕೆ, ಈಗ ಬಂದ ತಕ್ಷಣ ನಮ್ಮ ಫಾದರಿಗೆ ಹೇಳಿದೆ ನಾನು. ಓಕೆ, ಅಪ್ಪ ಅಮ್ಮನಿಗೆ ಹೇಳ್ತೀವಿ. ಓಕೆ, ನಮ್ಮ ಫಾದರ್ ಮದರ್ಗೆ ಹೇಳಿದೆ ನಾನು, ಈ ಥರ ಮನೇಲಿ ಕೂತ್ಕೊಂಡು 15-20 ಸಾವಿರ ರೂಪಾಯಿ ಅಂತ ಅರ್ನ್ ಮಾಡ್ಬೋದು, ಇವಾಗ ಮನೇಲಿ ಕೂತ್ಕೊಂಡೆ ಅರ್ನ್ ಮಾಡ್ತೀನಿ ನಾನು ಅಂತ. ಓಕೆ, ಸರಿ, ಓಕೆ. ನಮ್ಮ ಫಾದರ್ ಹೇಳಿದ್ರು ಏನು ವರ್ಕ್ ಬಗ್ಗೆ ನಂಗೆ ಗೊತ್ತೇ ಇಲ್ಲ, ಯಾಕಂದರೆ ಡೇಟ್ ಒಳಗಡೆ ಹೇಳ್ಕೊಡ್ತಾರೆ ವರ್ಕ್ ಬಗ್ಗೆ. ಇವತ್ತಾದರೂ ಜಸ್ಟ್ ಏನಪ್ಪ ಅಂದರೆ ಇವಾಗ ಡೇ 1 ಒಳಗಡೆ ನಿಮಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಾಯಿತು, ಕಂಪನಿ ಬಗ್ಗೆ ಗೊತ್ತಾಯಿತು, ಕಮ್ಯುನಿಟಿ ಬಗ್ಗೆ ಗೊತ್ತಾಯಿತು. ಓಕೆ, ಇವಾಗ ಡೇ 1 ಅಲ್ಲೇ ಎಲ್ಲ ಹೇಳಿಬಿಟ್ಟಿದ್ರೆ ಮತ್ತು ಡೇ 2 ಡೇ 3 ಏನು ಪ್ರಯೋಜನ? ಹೌದಲ್ಲ? ಎಕ್ಸಾಕ್ಟ್ಲಿ ನಿಮಗೇನಪ್ಪ ಅಂದರೆ ಜಸ್ಟ್ ನಿಮ್ಗೆ ಇವಾಗ ಕಂಪ್ನಿ ಬಗ್ಗೆ ಕ್ಲಾರಿಟಿ ಕೊಟ್ಟರು, ಪ್ರತಿಯೊಂದು ಥಿಂಗ್ಸ್ನೂ ಕೂಡ ಅಬೌಟ್ ನಿಮಗೆ ಡೇ 1 ಹೇಳ್ಕೊಟ್ಟಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಏನಪ್ಪ ಅಂದರೆ ನನಗೆ ಗೊತ್ತಿರಲಿಲ್ಲ, ಹಾಫ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರಸ್ ಅಂತ ಹೇಳ್ತಾರೆ. ಸೇಮ್. ಓಕೆ, ನನಗೆ ಅಬೌಟ್ ಏನಪ್ಪ ಅಂದರೆ ಅದೇ ಆಗಿತ್ತು.
ಓಕೆ, ಈಗ ಫಸ್ಟ್ ಟೈಮ್ ನಾನು ಹೋಗಿ ಹೇಳ್ತಿದ್ದೀನಿ ನಮ್ಮ ಫಾದರ್ಗೆ ಅಬೌಟ್ ನಮ್ಮ ಫಾದರ್ ಕೇಳ್ತಿದ್ದಾರೆ ಏನು ವರ್ಕು, ನನಗೆ ಹೇಳೋಕ್ಕೆ ಬರ್ತಿಲ್ಲ, ಏನೋ ಒಂದಿದೆ ಕೆಲಸ ಅಂತ ಹೇಳಿದೆ. ಓಕೆ, ಈಗ ನಮ್ಮ ಫಾದರ್ ಹೇಳಿದ್ರು ಇದೆಲ್ಲ ಫೇಕ್ ಇರುತ್ತೆ, ಫ್ರಾಡ್ ಇರುತ್ತೆ, ಮಾಡೋಕ್ಕೆ ಹೋಗಬೇಡ. ಓಕೆ, ಇದು ಮಾಡಬೇಕಾದ್ರೆ ಮನೆ ಬಿಟ್ಟು ಹೋಗ್ಬಿಡು, ಈ ಥರ ಹೇಳಿದರು ನಮ್ಮ ಫಾದರ್. ಎಕ್ಸಾಕ್ಟ್ಲಿ, ಟು ಬಿ ಫ್ರ್ಯಾಂಕ್. ಓಕೆ, ಇವಾಗ ಇದು ಹೇಳಿದ ತಕ್ಷಣ ನಾನು ಅದೇ ಡಿಮೋಟಿವೇಶನ್, ನನಗೆ ಬಂತು ಡಿಮೋಟಿವೇಶನ್. ಓಕೆ, ನಾನೇನು ಮಾಡಿದೆ, ನಮ್ಮ ಫೋನ್ ತೊಗೊಂಡೆ. ಓಕೆ, ನಮ್ಮ ಮೆಂಟೋರ್ ಯಾರಿದ್ರು ಅಬೌಟ್ ಇದು ಯಾರು ಲಿಂಕ್ ಕಳಿಸಿದಾರಲ್ಲ ಅದೇ ಥರ ನನಗೂ ಕೂಡ ಕಳಿಸಿದ್ರು. ಓಕೆ, ಈಗ ಅವ್ರೇನಪ್ಪ ಅಂದರೆ ಅವ್ರಿಗೆ ನಾನು ಬ್ಲಾಕ್ ಮಾಡಿಬಿಟ್ಟೆ. ಎಲ್ಲಿ? ವಾಟ್ಸಪ್ ಒಳಗಡೆ ಬ್ಲಾಕ್ ಮಾಡಿಬಿಟ್ಟೆ. ಎಸ್. ಓಕೆ, ಬಟ್ ಏನಪ್ಪ ಅಂದರೆ ನನ್ನ ಪುಣ್ಯ ಅದು, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅವರಿಗೆ ಫಾಲೋ ಮಾಡಿದ್ದೆ. ಓಕೆ, ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿದ್ದನ್ನ ಪ್ರತಿದಿನ ಇವರು ಗ್ರೋತ್ ಆಗ್ತಿದ್ದಾರೆ. ಪ್ರತಿದಿನ ಅಬೌಟ್ ಏನಪ್ಪ ಅಂದರೆ ಇಲ್ಲಿ ಹೊಸ ಹೊಸ ಪೀಪಲ್ಸ್ ಗ್ರೋತ್ ಆಗ್ತಿದ್ದಾರೆ. ಪ್ರತಿದಿನ ಇಲ್ಲಿ ಅಬೌಟ್ ಹೊಸ ಹೊಸ ಪೀಪಲ್ಸ್ ಅಬೌಟ್ ಏನಪ್ಪ ಅಂದರೆ ಶುರು ಮಾಡ್ತಿದ್ದಾರೆ ಕೆಲಸನ. ಪ್ರತಿಯೊಬ್ಬರು ಕೂಡ ಅಬೌಟ್ ಏನಪ್ಪ ಅಂದರೆ ಗ್ರೋತ್ ಆಗ್ತಿದ್ದಾರೆ ನೋಡ್ತಿದ್ದೆ. ನಾನು ನಮ್ಮ ಮೆಂಟೋರ್ಗೆ ಒಂದು ಮೆಸೇಜ್ ಮಾಡಿದೆ, ಸರ್ ಗಿವ್ ಮಿ 1 more ಚಾನ್ಸ್ ಸರ್, ಒಂದು ಚಾನ್ಸ್ ಕೊಡ್ಬೋದಾ ಸರ್ ಮತ್ತೆ ಒಂದು ಅಂತ. ಓಕೆ, ನಮ್ಮ ಮೆಂಟೋರ್ ಅಬೌಟ್ ಹೇಳಿದರು, ಸರಿ ಓಕೆ ಏನಾಯಿತು ಅಂತ ಕೇಳಿದರು. ಓಕೆ, ನಾನು ನಡೆದಿರೋ ಘಟನೆ ಎಲ್ಲನೂ ಕೂಡ ಹೇಳಿದೆ ಗೈಸ್. ಅಬೌಟ್ ಏನಪ್ಪ ಅಂದರೆ ಈ ಥರ ಇತ್ತು, ಈ ಥರ ನೆಗೆಟಿವ್ ಮಾಡಿದ್ರೆ ನನಗೆ ಅಬೌಟ್ ಈ ಥರ ಆಗಿತ್ತು ಅಂತಂದ್ಬಿಟ್ಟು ಹೇಳಿದ ಮೇಲೆ ನಾವು ಅಬೌಟ್ ಏನಪ್ಪ ಅಂದರೆ ನಮ್ಮ ಮೆಂಟೋರ್ ಒಂದು ಮಾತು ಹೇಳಿದ್ರು ನನಗೆ. ಓಕೆ, ಸಿ ಅಬ್ರಾರ್, ಫಸ್ಟ್ ಟೈಮ್ ನೀನು ಡೇ 1 ಅಟೆಂಡ್ ಮಾಡಿದೀಯಾ ಅಂತಂದರೆ ನಿಮ್ಮ ಫಾದರ್ಗೇನು ಗೊತ್ತು 170 ದೇಶದಲ್ಲಿ ಕಂಪ್ನಿ ರನ್ ಆಗ್ತಿದೆ. ನಿಮ್ಮ ಮದರ್ಗೇನು ಗೊತ್ತು ಅಬೌಟ್ ಇದು 48 ವರ್ಷದಿಂದ ರನ್ ಆಗ್ತಿದೆ. ನಿಮ್ಮ ಫ್ರೆಂಡ್ಸ್ಗೇನು ಗೊತ್ತು ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಓಕೆ, ನಮ್ಮ ಫಾದರ್ ಅಂತೂ ಹೇಳಿದರು ಏನಂತ, ಅಲ್ಲ ಮಗನೇ ಅಬೌಟ್ ಏನಪ್ಪ ಅಂದರೆ ಮನೇಲಿ ಜನರಿಗೆ ಅಬೌಟ್ ಏನಪ್ಪ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೇ 10,000 ಕೊಡ್ತಿಲ್ಲ ಕರೆಕ್ಟಾಗಿ. ನೀನು ಹೆಂಗೆ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ತೀಯ, ಇದೆಲ್ಲ ಫೇಕ್ ಇದೆ. ಮನೇಲಿ ಕೂತ್ಕೊಂಡು 15-20 ಸಾವಿರ ರೂಪಾಯಿ ಹೆಂಗೆ ಮಾಡ್ತೀಯ ನೀನು? ಲಾಜಿಕ್ ಮಾತು ಹೇಳ್ತಿದ್ದಾರೆ ಅವರು ಕೂಡ. ಓಕೆ, ಯಾರಿಗೂ ಕೂಡ ಅಬೌಟ್ ಹೊರಗಡೆ ಇವತ್ತಿನ ಪರಿಸ್ಥಿತಿ ಏನಿದೆ, ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಕರೆಕ್ಟಾಗಿ 10,000 12,000 ರೂಪಾಯಿ ಕೊಡ್ತಿಲ್ಲ. ಇನ್ಫ್ಯಾಕ್ಟ್ ನನಗೇನು ಅಬೌಟ್ ಮನೇಲಿ ಕೂತ್ಕೊಂಡು 15-20 ಸಾವಿರ ರೂಪಾಯಿ ಅರ್ನ್ ಮಾಡಿಸ್ತಾರೆ ಇವರು, ಇದು ಎಲ್ಲ ಫೇಕ್ ಇರುತ್ತೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ನಂಬಿಬಿಟ್ಟೆ. ಓಕೆ, ಬಟ್ ಏನಪ್ಪ ಅಂದರೆ ನನಗೆ ಆಮೇಲೆ ನಮ್ಮ ಮೆಂಟೋರ್ ಹೇಳಿದರು, ಇವತ್ತಿನ ಕಾಲದಲ್ಲಿ ಎಲ್ಲನೂ ಕೂಡ ಆನ್ಲೈನ್ ಆಗ್ತಿದೆ. ಆನ್ಲೈನಿಂದ ನಾವು ಏನು ಮಾಡ್ತಿದ್ವಿ, ಟ್ರಾನ್ಸಾಕ್ಷನ್ ಮಾಡ್ತಿದ್ದೀವಿ. ಆನ್ಲೈನಿಂದ ನಾವು ಏನು ಮಾಡ್ತಿದ್ದೀವಿ, ಫುಡ್ ತರಿಸ್ತಿದ್ದೀವಿ. ಆನ್ಲೈನಿಂದ ನಾವೇನು ಮಾಡ್ತಿದ್ದೀವಿ, ಶಾಪಿಂಗ್ ಕೂಡ ಮಾಡ್ತಿದ್ದೀವಿ. ಆನ್ಲೈನಿಂದ ಇವತ್ತಿನ ಕಾಲದಲ್ಲಿ ಮದುವೆನೂ ಕೂಡ ಆಗ್ತಿದ್ದಾರೆ ಜನ, ರೈಟ್? ಇದೆಲ್ಲನೂ ಕೂಡ ಆನ್ಲೈನ್ ಆಗ್ತಿರ್ಬೇಕಾದ್ರೆ ದುಡ್ಡು ಯಾಕೆ ಅರ್ನ್ ಮಾಡಬಾರ್ದು ಅಂತ ನನಗೆ ತಲೆಗೆ ಬರಲಿಲ್ಲ. ಅವಾಗ ನಮ್ಮ ಮೆಂಟೋರ್ ಹೇಳಿದರು ಹಿಂಗಿರುತ್ತೆ ಅಂತಂದ್ಬಿಟ್ಟು ಅವಾಗ ಕ್ಲಾರಿಟಿ ತೊಗೊಂಡೆ ನಾನು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ಬಾಹುಬಲಿ ಫಿಲಮ್ ನಾನು ನೋಡಿ ಬಂದಿದ್ದೀನಿ, ನಮ್ಮ ಫಾದರ್ ಹೋಗಿ ಕೇಳ್ತಿದ್ದೀನಿ ಏನಂತ, ಕಟಪ್ಪ ಬಾಹುಬಲಿಗೆ ಯಾಕೆ ಹೊಡ್ದ? ಈಗ ನಮ್ಮ ಫಾದರ್ ಏನು ಹೇಳ್ತಾರೆ, ನೀನು ಅಬೌಟ್ ಮೂವಿ ನೋಡಿ ಬಂದಿದೀಯಾ, ನಿನಗೆ ಗೊತ್ತು ಯಾಕೆ ಹೊಡೆದಿದ್ದಾನಂತ, ನನಗೇನು ಗೊತ್ತು, ರೈಟ್? ಆ್ಯಸ್ ಇಟ್ ಈಸ್ ಡೇ 1 ನಾನು ನೋಡಿದ್ದೀನಿ, ನನಗೆ ಗೊತ್ತು ಪ್ರತಿಯೊಂದು ಥಿಂಗ್ಸು. ನಮ್ಮ ಫಾದರ್ ಗೊತ್ತಿರಲಿಲ್ಲ ಪಾಪ. ಓಕೆ, ಇವಾಗ ಅಬೌಟ್ ಏನಪ್ಪ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇತ್ತು. ಓಕೆ, ಇವಾಗ ಅಬೌಟ್ ಏನಪ್ಪ ಅಂದರೆ ನನಗೆ ಅವಾಗ ಕ್ಲಾರಿಟಿ ಸಿಕ್ತು, ಎಲ್ಲ ಆಗಿದ್ದೆ ಎಲ್ಲ ಒಳ್ಳೆಯದಕ್ಕೆ ನಡಿ, ಓಕೆ ಮತ್ತು ಶುರು ಮಾಡೋಣ, ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದೆ. ಓಕೆ, ಆ್ಯಂಡ್ 1 more ಥಿಂಗ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೆ ನಿಮ್ಮ ಥರ ಅಂತಂದರೆ ನಿಮಗೆ ಎಷ್ಟು % ಅರ್ಥ ಆಗಿರ್ಬೋದು ಡೇ 1 ಒಳಗಡೆ? ಮೇ ಬಿ ಒಂದು 50% ಅರ್ಥ ಆಗಿರ್ಬೋದು. ಸೇಮ್ ಟು ಸೇಮ್ ನನಗೂ ಕೂಡ ಅಷ್ಟೇ ಅರ್ಥ ಆಗಿತ್ತು, ಒಂದು 50% ಅರ್ಥ ಆಗಿತ್ತು. ಇವಾಗ 50ಕ್ಕೆ 50% ಹೋಗಿ ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಫಾದರ್ಗೆ ಹೇಳೋಕ್ಕಾಗುತ್ತಾ ನಾನು? ಐನ್ಸ್ಟೈನ್ ಅಂತರೂ ಅಲ್ಲ ನಾನು. ಓಕೆ, ಈಗ 50% ಇದ್ರೂ ಹೇಳೋಕ್ಕಾಗಲ್ಲ, ರೈಟ್? ಇವಾಗ ಅದರೊಳಗಡೆ ಏನಪ್ಪ ಅಂದರೆ ನಾನೊಂದು 25% ಅವ್ರಿಗೆ ಹೇಳಿದೆ ಅಂತಂದರೆ ಓಕೆ, ಅವ್ರಿಗೆ ಎಷ್ಟು % ಅರ್ಥ ಆಗುತ್ತೆ? ಸಿಂಪಲ್ ಆ್ಯಸ್ ಇಟ್. ಅವ್ರಿಗೆ ಬಂದುಬಿಟ್ಟು ಒಂದು 5% 10% ಅರ್ಥ ಆಗುತ್ತೆ. ಓಕೆ, ಇವಾಗ ನೀವೇ ಹೇಳಿ ಗೈಸ್ ಅಬೌಟ್ ಏನಪ್ಪ ಅಂದರೆ ಒಬ್ಬ ಪರ್ಸನ್ಗೆ ಇವಾಗ ಓನ್ಲಿ 5ರಿಂದ 10% ಅರ್ಥ ಆಗಿದೆ ಅಂತಂದರೆ ಅವ್ನು ನೆಗೆಟಿವ್ ಮಾತಾಡ್ತಾನೋ ಪಾಸಿಟಿವ್ ಮಾತಾಡ್ತಾನೋ? ಪಾಸಿಟಿವ್ ಮಾತಾಡ್ತಾನೋ ನೆಗೆಟಿವ್ನೇ ಮಾತಾಡ್ತಾನೆ 100%, ರೈಟ್? ಅವ್ನಿಗೆ ನಾಲೆಜೇ ಇರಲಿ ಅದ್ರ ಬಗ್ಗೆ, ರೈಟ್? ಅದಕ್ಕೋಸ್ಕರ ಏನಪ್ಪ ಅಂದರೆ ನಾನೊಂದು ಸಜೆಷನ್ ಕೊಡೋದು ನಿಮಗೆ, ಫಸ್ಟ್ ಆಫ್ ಆಲ್ ನೀವು ಅಟೆಂಡ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಡೇ 1 ಡೇ 2 ಡೇ 3 ಕ್ಲೀನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ದೆನ್ ಆಮೇಲೆ ಇಡೀ ಜಗತ್ತಿಗೆ ಹೇಳಿ, ನೋ ಪ್ರಾಬ್ಲಮ್. ಬಿಕಾಸ್ ಯಾಕಂದರೆ ನೋಡಿ, ಇಂಡಿಯಾ ಅಬೌಟ್ ಏನಪ್ಪ ಅಂದರೆ ಒಂದು ಆಟದಲ್ಲಿ ತುಂಬ ಫೇಮಸ್ ಇದೆ. ಯಾವ ಆಟ? ಅದಕ್ಕೆ ಅದು ಕಲಿಬೇಕಾಗಿಲ್ಲ, ಚಿಕ್ಕವರಿದ್ದಂಗೆಲ್ಲ ಕಲ್ಕೊಂಡ್ಬಿಟ್ಟಿರ್ತೀವಿ ನಾವು. ಅದೇನು? ಕಬಡ್ಡಿ. ಓಕೆ, ಕಬಡ್ಡಿ. ನಗಬೋದು ನೀವು, ಎಕ್ಸಾಕ್ಟ್ಲಿ ಕಬಡ್ಡಿ. ಯಾಕಪ್ಪ ಅಂದರೆ ಕಾಲು ಎಳಿತಾರೆ, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ ಕಾಲು ಎಳೆದೇ ಹೇಳ್ತಾರೆ, ಸೇಮ್ ಆ್ಯಸ್ ಇಟ್ ಈಸ್. ಅದಕ್ಕೋಸ್ಕರ ಫಸ್ಟ್ ನೀವೇನಪ್ಪ ಅಂದರೆ ಪ್ರತಿಯೊಂದು ಥಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಯಾಕಂದರೆ ನಿಮ್ಮ ಏನೋ ಒಂದು ರೀಸನ್ ಇಟ್ಕೊಂಡು ಇಲ್ಲಿ ಫಾರ್ಮ್ ಫಿಲಪ್ ಮಾಡಿದರೆ ನೀವು, ಅಬೌಟ್ ಏನೋ ಒಂದು ರೀಸನ್ ಇಟ್ಕೊಂಡು ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ. ಓಕೆ, ಸೊ ಅದಕ್ಕೋಸ್ಕರ ಫುಲ್ ನಾಲೆಜ್ ತೊಗೊಂಡೇನು ಅಬೌಟ್ ಅವಾಗಲೇ ಅವ್ರಿಗೆ ಹೇಳೋಕೆ ಹೋದರೆ ನಿಮಗೆ ಅದೊಂದು ವ್ಯಾಲ್ಯೂ ಇರುತ್ತೆ, ರೈಟ್? ನಿಮಗೆ ಗೊತ್ತಿಲ್ಲ ಅಂದರೆ ಪಾಸಿಬಲೇ ಇಲ್ಲ, ರೈಟ್? ಸೇಮ್ ಆ್ಯಸ್ ಇಟ್ ಈಸ್. ಅವಾಗ ಏನಪ್ಪ ಅಂದರೆ ನಾನು ರಿಲೈಸ್ ಮಾಡಿಕೊಂಡೆ. ಇವಾಗ ನನಗೆ ಅಬೌಟ್ ಏನಪ್ಪ ಅಂದರೆ MBBS ಡಾಕ್ಟರ್ ಆಗಬೇಕು ಅಂತಂದರೆ ಅಬೌಟ್ ನಾನು ಇವಾಗ ನಮ್ಮ ಮದರ್ಗೆ ಹೋಗಿ ಕೇಳ್ತೀನ, ನಮ್ಮ ಫಾದರ್ಗೆ ಹೋಗಿ ಕೇಳ್ತೀನ MBBS ಹೆಂಗೆ ಆಗಬೇಕು ಅಂತ?
ಇಲ್ಲ ನಮ್ಮ ಫ್ರೆಂಡ್ಸ್ಗೂ ಕೇಳ್ತೀನ, ಯಾರು MBBS ಮಾಡಿದಾನೆ ಅವನ ಹತ್ರ ಅವ್ರು ಕೇಳಬಹುದು ನಾನು, ರೈಟ್? ಇವಾಗ ನಮ್ಮ ಮದರ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ರೊಟ್ಟಿ ಮಾಡೋಕ್ಕೆ ಬರುತ್ತೆ, ಓಕೆ? ಈಗ ನಾನು ಅಬೌಟ್ ನಮ್ಮ ಮದರ್ ಬಂತು ನನಗೆ ಕೇಳಿದರೆ ರೊಟ್ಟಿ ಹೆಂಗೆ ಮಾಡ್ಬೇಕಂದ್ರೆ ನನಗೆ ನಾಲೆಜೇ ಇಲ್ಲ ಅದ್ರ ಬಗ್ಗೆ. ಸೇಮ್ ಆ್ಯಸ್ ಇಟ್ ಈಸ್ ಫಾರ್ ಎವರ್ ಬಗ್ಗೆ ಅವ್ರಿಗೆ ನಾಲೆಜೇ ಇಲ್ಲ. ಈಗ ಅವ್ರ ಹತ್ರ ಹೋಗಿ ನಾನು ಕೇಳ್ತೀನಿ, ನಾನು ಎಷ್ಟು ಮೂರ್ಖ, ರೈಟ್? ಈಗ ಯಾರ ಹತ್ರ ಅಬೌಟ್ ನಾಲೆಜ್ ಇರುತ್ತೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಮಾತ್ರ ಅದ್ರದ್ದು ಆನ್ಸರ್ ನಂಗೆ ಸಿಗುತ್ತೆ. ನೋಡಿ ಗೈಸ್, ಸಿಂಪಲ್ ಆ್ಯಸ್ ದ್ಯಾಟ್. ಲಾಸ್ಟಲ್ಲಿ ಹೇಳ್ತೀನಿ ಒಂದೇ ಮಾತು, ಈ ಜಗತ್ತೊಳಗಡೆ ನಿಮ್ಗೆ ಪಾಸಿಟಿವ್ ಅಂದರೆ ಪಾಸಿಟಿವ್ ಸಿಗುತ್ತೆ, ನೆಗೆಟಿವ್ ಬೇಕಾದರೆ ನೆಗೆಟಿವ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 10th ಪಾಸ್ ಆಗಬೇಕು ಅಂತಂದರೆ 10th ಪಾಸ್ ಆದಂತ ನಾವು ಹೋಗಬೇಕಾಗತ್ತೆ, ಆವಾಗಲೇ ಪಾಸ್ ಆಗ್ತೀರಾ. ಅವ್ನು ಹೋಗಿ ಕೇಳಿದರೆ ಅವ್ನು ಹೇಳ್ಬೋದು ನಿಮಗೇನಂತ, ಇಷ್ಟಿಷ್ಟು ಓದ್ಕೋ, ಇದು ಓದ್ಕೊಂಡ್ರೆ ಪಾಸ್ ಆಗ್ತೀಯಾ, ರೈಟ್? ಸೇಮ್ ಆ್ಯಸ್ ಇಟ್ ಈಸ್. ಇವಾಗ ಫೇಲ್ ಆಗಬೇಕು ಅಂತಂದರೆ, ಫೇಲ್ ಅನ್ನೋ ಹೋದರೆ ನೀವೇನು ಹೇಳಿದ್ರು ಕೂಡ ಅವ್ನು ಹೇಳ್ತಾನೆ, ಮಗ ನಾನು ಕೂಡ ಪಾಸ್ ಆಗಿಲ್ಲ, ನೀನು ಕೂಡ ಪಾಸ್ ಆಗಲ್ಲ, ಭಾಳ ಸ್ಟ್ರಿಕ್ ಇತ್ತು, ಅದು ಇದು ಅಂತ ಅಂದ್ಬಿಟ್ಟು ನೀವು ನೆಗೆಟಿವ್ ಮಾಡ್ತಾನೆ. ಸೇಮ್ ಈಗ ನಮಗೇನು ಬೇಕು ಅದು ಚೂಸ್ ಮಾಡಬೇಕಾಗತ್ತೆ, ರೈಟ್? ದೆನ್ ಅಬೌಟ್ ಏನಪ್ಪ ಅಂದರೆ ಬೆಸ್ಟ್ ಪಾರ್ಟ್. ಓಕೆ, ನಾನಿವಾಗ ಇರೋದು ಆಫೀಸ್ ಒಳಗಡೆ. ಎಷ್ಟು ಜನಕ್ಕೆ ಇಷ್ಟ ಅಬೌಟ್ ಏನಪ್ಪ ಅಂದ್ರೆ ನಮ್ಮ ಆಫೀಸ್ ನೋಡೋಕ್ಕೆ ಎಷ್ಟು ಜನಕ್ಕೆ ಆಸೆ ಇದೆ? ಎಲ್ಲರೂ ಕೂಡ ಆಸೆ ಇದೆ. ಡನ್, ಶುರು ಮಾಡೋಣ. ಓಕೆ, ಇವಾಗ ನಿಮಗೆ ಒಂದು ಆಫೀಸ್ ಟೂರ್ ಶೋ ಮಾಡ್ತೀನಿ. ಓಕೆ, ಇದು ಅಬೌಟ್ ಏನಪ್ಪ ಅಂದ್ರೆ ನಮ್ಮ ಕ್ಯಾಬಿನ್. ಓಕೆ, ಸೊ ದೇರ್ ಈಸ್ ಅ ಮೆನಿ ಪೀಪಲ್ ಇಲ್ಲಿ ಅಬೌಟ್ ಏನಪ್ಪ ಅಂದ್ರೆ ನಿಮ್ಮ ಥರ ವರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಇದು ನೋಡ್ಬೋದು, ಇದು ನಮ್ಮ ಆಫೀಸ್. ಓಕೆ, ದೇರ್ ಈಸ್ ಅ ಮೆನಿ ಪೀಪಲ್ಸ್ ಇಲ್ಲಿ ಅಬೌಟ್ ಏನಪ್ಪ ಅಂದರೆ ತುಂಬ ಜನ ಈ ಥರ ವರ್ಕ್ ಮಾಡ್ತಾರೆ. ಇದು ಪಾರ್ಟ್ ಟೈಮ್ ಒಳಗಡೆ ತುಂಬ ಜನ ಹುಡುಗಿರು ಇದ್ದಾರೆ, ತುಂಬ ಜನ ಹುಡುಗರು ಇದ್ದಾರೆ. ಇವಾಗ 8:30 ಮೇಲೆ ಆಗಿದೆ. ಸಮ್ ಪೀಪಲ್ಸ್ ಹೋಗಿದ್ದಾರೆ ಮನೆಗೆ. ಓಕೆ, ಹುಡುಗಿರು. ಓಕೆ, ಎಕ್ಸಾಕ್ಟ್ಲಿ ಗೈಸ್, ಈ ಥರ ಅಬೌಟ್ ಏನಪ್ಪ ಅಂದರೆ ಇಲ್ಲಿ ತುಂಬ ಜನ ವರ್ಕ್ ಫ್ರಮ್ ಹೋಮ್ನು ಕೂಡ ವರ್ಕ್ ಮಾಡ್ತಾರೆ. ಇನ್ಫ್ಯಾಕ್ಟ್ ವರ್ಕ್ ಫ್ರಮ್ ಆಫೀಸ್ನು ಕೂಡ ಇಲ್ಲಿ ವರ್ಕ್ ಮಾಡ್ತಾರೆ. ಓಕೆ, ಸೊ ದೆನ್ ಗೈಸ್, ಹೇಗೆ ಅನ್ನಿಸ್ತು ನಮ್ಮ ಆಫೀಸ್ ನಿಮಗೆ? ಚೆನ್ನಾಗಿತ್ತಾ? ಚಲೋ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಡನ್. ಓಕೆ, ದೆನ್ ಈಗ ಅಬೌಟ್ ಒಂದು ಲಾಸ್ಟ್ ಒಳಗಡೆ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ನು ಕೂಡ ಇದೆ. ಓಕೆ, ಅದೇನು ಬ್ಯಾಡ್ ನ್ಯೂಸ್? ಓಕೆ, ಬ್ಯಾಡ್ ನ್ಯೂಸ್ ಫಸ್ಟ್ ಹೇಳಬೇಕಾ, ಗುಡ್ ನ್ಯೂಸ್ ಹೇಳಬೇಕಾ? ಸರ್ ಬ್ಯಾಡ್ ನ್ಯೂಸ್ ಹೇಳಿ ಫಸ್ಟ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಸೊ ಗೈಸ್, ಅಬೌಟ್ ಏನಪ್ಪ ಅಂದರೆ ಬ್ಯಾಡ್ ನ್ಯೂಸ್ ಏನು ಅಂದರೆ, ಈಗ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸಮ್ ಪೀಪಲ್ಸ್ಗೆ ರಿಜೆಕ್ಟ್ ಮಾಡ್ತಾರೆ. ಎಸ್, ಯು ಹರ್ಡ್ ಇಟ್ ರೈಟ್. ಪ್ರತಿಯೊಬ್ಬರಿಗೂ ಕೂಡ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಈಗ ಸಮ್ ಪೀಪಲ್ಸ್ ಕೇಳ್ಬೋದು, ಯಾರಿಗೆ? ನಿಮಗೂ ಕೂಡ ರಿಜೆಕ್ಟ್ ಮಾಡೋ, ನಿಮಗೂ ಕೂಡ ಮಾಡಬಹುದು. ಯಾರಿಗೆ ರಿಜೆಕ್ಟ್ ಮಾಡಲ್ಲ? ಯಾರು ರಿಜೆಕ್ಟ್ ಮಾಡ್ತಾರೆ? ಯಾರು ಅಬೌಟ್ ಕರೆಕ್ಟಾಗಿ ಅಬೌಟ್ ಏನಪ್ಪ ಅಂದರೆ ಮೀಟಿಂಗ್ಸ್ನ, ಯಾರು ಅಬೌಟ್ ಏನಪ್ಪ ಅಂದರೆ ಈ ಒಂದು ಮೀಟಿಂಗ್ ಆದ ತಕ್ಷಣ ನಿಮಗೆ ಸಮ್ ವೀಡಿಯೋಸ್ ಕಳಿಸ್ಬೋದು ಲರ್ನಿಂಗ್ಗೋಸ್ಕರ. ಓಕೆ, ಯಾರು ಕರೆಕ್ಟಾಗಿ ಅಬೌಟ್ ಬೇಗ ವೀಡಿಯೋಸ್ ನೋಡಿಕೊಂಡು ಲರ್ನಿಂಗ್ಸ್ ಮಾಡ್ಕೊತಾರೆ, ಓಕೆ, ಅವ್ರಿಗೆ ಮಾತ್ರ ಅಬೌಟ್ ಏನಪ್ಪ ಅಂದರೆ Day 2 Day 3ಗೋಸ್ಕರ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಬಿಕಾಸ್ ಯಾಕೆ ಈ ಥರ? ಜಸ್ಟ್ ಇಮ್ಯಾಜಿನ್, 170+ ಕಂಟ್ರೀಸಲ್ಲಿ ರನ್ ಆಗ್ತಿರೋ ಕಂಪನಿ, $1 ಬಿಲಿಯನ್ ಬೆಲೆ ಬಾಳುವ ಒಂದು ಕಂಪನಿ ಒಳಗಡೆ ಎಂಥ ಪೀಪಲ್ಸ್ಗೆ ಹೈರ್ ಮಾಡ್ತಾರೆ? ಟೈಮ್ ವೇಸ್ಟ್ ಮಾಡೋರ್ಗ, ಟೈಮ್ ಪಾಸ್ ಮಾಡೋರ್ಗ, ಇಲ್ಲ ಸೀರಿಯಸ್ ಆ್ಯಂಡ್ ಜೆನ್ಯೂನ್ ಇರೋರ್ಗ? ಟೈಮ್ ಪಾಸ್ ಅವ್ರಿಗೆ ಮಾಡಲ್ಲ, ಸೀರಿಯಸ್ ಆ್ಯಂಡ್ ಜೆನ್ಯೂನ್ ಇದ್ದವ್ರಿಗೆ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಈಗ ಸೀರಿಯಸ್ ಆ್ಯಂಡ್ ಜೆನ್ಯೂನ್ ಯಾರು ಇರ್ತಾರೆ? ಯಾರು ಕರೆಕ್ಟ್ ಅಬೌಟ್ ಮೀಟಿಂಗ್ಸ್ ನೋಡ್ತಿದ್ದಾರೆ, ಯಾರು ಕರೆಕ್ಟ್ ಅಬೌಟ್ ಏನಪ್ಪ ಲರ್ನಿಂಗ್ಸ್ ಮಾಡ್ತಿದ್ದಾರೆ, ಯಾರು ಕರೆಕ್ಟಾಗಿ ಕೋಆಪ್ರೇಟಿವ್ ಮಾಡ್ತಿದ್ದಾರೆ, ಅವರಿಗೆ ಮಾತ್ರ ಅಬೌಟ್ ಏನಪ್ಪ ಅಂದರೆ ಸೆಲೆಕ್ಟ್ ಮಾಡ್ತಾರೆ. ಇಫ್ ಯು ಆರ್ ಸೀರಿಯಸ್, ದೆನ್ ಅಬೌಟ್ ಏನಪ್ಪ ಅಂದರೆ ನಿಮ್ಮ ಮೆಂಟೋರ್ಗೆ ಅಬೌಟ್ ಏನಪ್ಪ ಅಂದರೆ ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಕೇಳ್ಕೊಳ್ಳಿ. ಎಕ್ಸಾಕ್ಟ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಬೋದು. ಓಕೆ, ದೆನ್ ಈಗ ಅಬೌಟ್ ಏನಪ್ಪ ಅಂದರೆ ನೆಕ್ಸ್ಟ್, ಇವಾಗ ಆಫೀಸ್ ಅಂತ ನೋಡಿದ್ರಿ ನೀವು. ಓಕೆ, ಲಾಸ್ಟ್ ಒಳಗಡೆ Day 2 ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ, Day 2 ಒಳಗಡೆ ಏನು ಹೇಳ್ತಾರೆ? ಟ್ರಸ್ಟ್ ಮೀ ಗಾಯ್ಸ್, ತುಂಬಾ ಇಂಪಾರ್ಟೆಂಟ್ ಥಿಂಗ್ ಹೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ಯಾಕೆ? ನೀವೇನಕ್ಕೆ ಕೂತ್ಕೊಂಡಿದ್ದಾರೆ ಇಲ್ಲಿ? ಟೈಮ್ ಪಾಸ್ ಮಾಡೋಕ್ಕಂತಾನ? ಅಲ್ಲ. ನೀವೇನಕ್ಕೆ ಬಂದಿದ್ರೆ ಇಲ್ಲಿ? ಅರ್ನಿಂಗ್ಸ್ ಮಾಡಬೇಕು. ನಿಮ್ಮ ಲೈಫ್ ಒಳಗಡೆ ಏನೋ ತೊಂದರೆ ಇರುತ್ತೆ, ಏನಾದರೂ ಒಂದು ಡ್ರೀಮ್ಸ್ ಇರುತ್ತೆ, ದ್ಯಾಟ್ಸ್ ವೈ ಇಲ್ಲಿದ್ದೀರಾ ನೀವು. ಸೇಮ್ ಈಗ ಅದಕ್ಕೋಸ್ಕರ ನಾಳೆ ನಿಮಗೆ ಹೌ ಟು ಮೇಕ್ ಅ ಮನಿ, ಹೌ ಟು ಮೇಕ್ ಮನಿ ಪ್ರತಿಯೊಬ್ಬರಿಗೂ ಒಬ್ಬರು ಕ್ಲಾರಿಟಿ ಕೊಡ್ತಾರೆ, ಯಾವ ಥರ ನೀವು ಅರ್ನ್ ಮಾಡಬೇಕು ಅಂತ. ಓಕೆ, ಸೊ ಅಬೌಟ್ ಏನಪ್ಪ ಅಂದರೆ ನನ್ನ ಕಡೆಯಿಂದ ನಿಮಗೊಂದು ಸಜೆಷನ್, Day 2 ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. Day 2 ಮಿಸ್ ಮಾಡಿಬಿಟ್ರೆ Day 1 ನೋಡೋನು ಪ್ರಯೋಜನ ಇಲ್ಲ. ಜಗತ್ತಿನ ದೊಡ್ಡ ತಪ್ಪು ಮಾಡ್ತಿದ್ದೀರಾ Day 2 ಮಿಸ್ ಮಾಡಿದರೆ. ಓಕೆ, ಸೊ ಮೇಕ್ ಶೂರ್ ಏನಪ್ಪ ಅಂದರೆ ಪ್ರತಿಯೊಬ್ಬರು ಏನಪ್ಪ ಅಂದರೆ ಈ ಒಂದು Day 2 ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಬಿಕಾಸ್ ಯಾಕಂದರೆ ಅದರೊಳಗಡೆ ನಿಮ್ಗೆ ಹೇಳ್ಕೊಡ್ತಾರೆ ಹೌ ಟು ಮೇಕ್ ಮನಿ ಅಂತ. ಓಕೆ, ಸೊ ಗೈಸ್, ಇವಾಗ ನೀವು ಅರ್ನಿಂಗ್ ಅಂತೂ ಮಾಡಬೇಕು, ಬಟ್ ನಿಮಗೆ ಅರ್ನಿಂಗ್ ಹೆಂಗೆ ಮಾಡ್ಬೇಕಂತಲೇ ಗೊತ್ತಿಲ್ಲ ಅಂದರೆ, ಕಲ್ತೇ ಇಲ್ಲ ಅಂದರೆ ಹೆಂಗೆ ಮಾಡ್ತೀರಾ? ರೈಟ್ ಅಲ್ಲ? ಸೇಮ್ ಆ್ಯಸ್ ಇಟ್. ಅದಕ್ಕೋಸ್ಕರ ನಾಳೆ Day 2 ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಇದೆ. ನಾನು Day 2 ಕಂಪ್ಲೀಟಾಗಿ ನೋಡಿದ್ದಕ್ಕೋಸ್ಕರ ನಾನು ಇವಾಗ ನಿಮ್ಮ ಮುಂದೆ ಆ್ಯಸ್ ಅಬೌಟ್ ಏನಪ್ಪ ಅಂದರೆ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ರನ್ ಆಗ್ತಿದ್ದೀನಿ. ಕಂಪ್ನಿ ಒಳಗಡೆ ಸಮ್ ಮ್ಯಾನೇಜರ್ ಅಬೌಟ್ ಲೆವೆಲ್ಸ್ ಇದ್ದಾವೆ, ನಿಮಗೆಲ್ಲ ಕೂಡ ಗೊತ್ತಾಗತ್ತೆ ನಾಳೆ. ಸೂಪರ್ವೈಸರ್, ಅಸಿಸ್ಟೆಂಟ್ ಸೂಪರ್ವೈಸರ್, ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಅಂದ್ಬಿಟ್ಟು ಸೀನಿಯರ್ ಮ್ಯಾನೇಜರ್ ಅಂತ. ನಾನು ಇವಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ರನ್ ಆಗ್ತಿದ್ದೀನಿ.
ಓಕೆ ಇದು ಯಾಕೆ ಈ ಲೆವೆಲ್ಗೆ ಯಾಕೆ ಬಂದೆ ನಾನು, ಬಿಕಾಸ್ ಆಫ್ ಏನಪ್ಪ ಅಂದರೆ ನಾನು ಸೀರಿಯಸ್ ಇದ್ದೆ. ಡೇ 2 ಒಳಗಡೆ ಏನಪ್ಪ ಅಂದರೆ ಪ್ರತಿಯೊಂದು ಥಿಂಗ್ಸ್ನು ಕೂಡ ಅರ್ಥ ಮಾಡ್ಕೊತಿದ್ದೆ. ಸೇಮ್ ಆ್ಯಸ್ ಇಟ್ ಈಸ್ ನಿಮಗೂ ಕೂಡ ಅಬೌಟ್ ನೀವು ಸೆಲೆಕ್ಟ್ ಆಗಬೇಕು ಅಂದರೆ ನೀವು ಸಿಂಪಲ್ ಆ್ಯಸ್ ದಟ್ ನಿಮ್ಮ ಮೆಂಟೋರ್ ಯಾವ ಥರ ಹೇಳ್ತಾರೆ ಅದನ್ನು ಕೇಳ್ಕೊಳ್ಳಿ. ಓಕೆ, ಇವಾಗ ಆ್ಯಂಡ್ ಅಬೌಟ್ ಏನಪ್ಪ ಅಂದರೆ ಲಾಸ್ಟಲ್ಲಿ ನೀವು ಯಾರು ನಿಮಗಿದ್ದು ಲಿಂಕ್ ಕಳಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಂದು ಮೆಸೇಜ್ ಡ್ರಾಪ್ ಮಾಡಿ, ಸೆಲೆಕ್ಟ್ ಮೀ ಫಾರ್ ಡೇ 2, ಏನು ಸೆಲೆಕ್ಟ್ ಮೀ ಫಾರ್ ಡೇ 2 ಇಲ್ಲ ರಿಜಿಸ್ಟರ್ ಮೈ ಸೀಟ್ ಫಾರ್ ಡೇ 2 ಅಂತ ಅಂದ್ಬಿಟ್ಟು ಮೆಸೇಜ್ ಡ್ರಾಪ್ ಮಾಡಿ ಅವ್ರು ನಿಮಗೆ ಡೇ 2 ಒಳಗಡೆ ಸೆಲೆಕ್ಟ್ ಮಾಡ್ತಾರೆ. ಓಕೆ ಗೈಸ್, ಆಲ್ ದ ವೆರಿ ಬೆಸ್ಟ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಓಕೆ, ನಾಳೆ ಸಿಗೋಣ ಮತ್ತೆ. ಓಕೆ, ಸೊ ಬಾಯ್.